ನಮಸ್ಕಾರ. ಈ ದಿನ .com ನ ಮುಖಾಮುಖಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬಹಳ ದೊಡ್ಡ ಜಿದ್ದಾಜಿದ್ದಿನ ಹೋರಾಟ ಅನ್ನುವ ಮಟ್ಟಕ್ಕೆ ರಾಜಕೀಯ ಕಣದಲ್ಲಿ ಈಗ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಆಡಳಿತದಲ್ಲಿದೆ ಮತ್ತು ಈ 2 ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ನೀಡುವುದಕ್ಕೆ ಬಹಳ ಹರಸಾಹಸವನ್ನು ಪಟ್ಟು ಕುಟುಂಬಕ್ಕೆ ಶರಣಾಗತಿ ಆಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಕಾಣಿಸುತ್ತೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ, 2 ಕ್ಷೇತ್ರಗಳ ಬಗ್ಗೆ ರಾಜಕೀಯ ಕಣದಲ್ಲಿ ಏನಿರುವಂತಹ ಚರ್ಚೆ ಏನಿದೆಯಲ್ಲ ಅದನ್ನ ಒಂದಿಷ್ಟು ವಿಶ್ಲೇಷಣೆ ಮಾಡುವುದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಅವರಿದ್ದಾರೆ. ಜೊತೆಗೆ ಆಕ್ಟಿವಿಸ್ಟ್ ಆಗಿರುವಂತಹ ಜಿ ಬಿ ಪಾಟೀಲ್ ಇದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂತಹ ಉತ್ಕರ್ಷ್ ಗೌಡ ಇದ್ದಾರೆ. ಸೊ ಎಲ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಸೊ ಜಿ ಬಿ ಪಾಟೀಲ್, ನಿಮ್ಮಲ್ಲಿಗೆ ನಾನು ಫಸ್ಟ್ ಬರ್ತೀನಿ. ಇಲ್ಲಿ ಮುಖ್ಯವಾಗಿ ಜಾತಿ ರಾಜಕಾರಣ ಮೇಲ್ ಬಂದಿದೆ 2 ಉಪಚುನಾವಣೆಗಳಲ್ಲಿ. ಕುಟುಂಬ ರಾಜಕಾರಣದ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಅನ್ನ ನಿರಂತರವಾಗಿ ತಿಳಿತಾ ಇತ್ತು. ಅದು ಕಾಂಗ್ರೆಸ್ಸಿಗರಿಗೂ ಕೂಡ ಗೊತ್ತು. ನೆಹರು ಕುಟುಂಬದಿಂದ ಹಿಡಿದು ಗಾಂಧಿ ಕುಟುಂಬದಿಂದ ಹಿಡಿದು ಇಲ್ಲಿವರೆಗೂ ಕೂಡ. ಮತ್ತೆ ಕಾಂಗ್ರೆಸ್ ಏನ್ ಮಾಡಿತ್ತು ಅಥವಾ ಬಿಜೆಪಿ ಏನ್ ಮಾಡಿದ್ದು ಅವರಲ್ಲಿ ಏನ್ ಬಹಳ ದೊಡ್ಡ ವ್ಯತ್ಯಾಸಗಳೇನಿಲ್ಲ. ಕಾಂಗ್ರೆಸ್ ಮಾಡಿದ್ದನ್ನೇ ಬಿಜೆಪಿ ಮಾಡಿದೆ, ಬಿಜೆಪಿ ಮಾಡಿದ್ದನ್ನೇ ಕಾಂಗ್ರೆಸ್ ಮಾಡಿದೆ ಅಂತ. ಸೊ 2 ಚುನಾವಣೆಗಳಲ್ಲಿ ಜಾತಿ ರಾಜಕಾರಣವನ್ನ ಬಹಳ ಮುಖ್ಯವಾಗಿ ಕಾಣ್ತಾ ಇತ್ತು. ಮತ್ತೆ ಕುಟುಂಬಕ್ಕೆ ಶರಣಾಗತಿ ಆಗಿದೆ ಕಾಂಗ್ರೆಸ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ರಿಯಾಕ್ಷನ್ ಏನು ಅಂತ? ಇದು ಕುಟುಂಬ ರಾಜಕಾರಣ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಬಿಜೆಪಿಗೆ ಹಾಗೂ ಜೆಡಿಎಸ್ಗೆ ಅಂಟ್ಕೊಂಡಿದೆ ಅಂತ ಹೇಳಕ್ಕಾಗಲ್ಲ. ಇದು ಇಡೀ ಭಾರತದಲ್ಲಿ ಕುಟುಂಬ ರಾಜಕಾರಣ ಅಥವಾ ವಂಶ ಪಾರಂಪರ್ಯ ರಾಜಕಾರಣ ಇಡೀ ಭಾರತದಲ್ಲಿ ನೆಲೆಗೊಂಡಿದೆ. ಇದು ಒಂದು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಕಂಟಕ. ಇದನ್ನು ನಾವು ಚುನಾವಣೆ ಬರೀ ಗೆಲುವು ಸೋಲುಗಳ ಮುಖಾಂತರ ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ಕಂಟಕ ಅನ್ನುವುದನ್ನು ಮರಿತಾ ಇದ್ದೀವಿ. ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಆದರೆ ಇವತ್ತು ನಾವು ಜನರಿಗೋಸ್ಕರ ಅಲ್ಲ, ನಮಗೋಸ್ಕರ, ಪಕ್ಷಕ್ಕೋಸ್ಕರ ಅನ್ನುವಂತ ಸಿದ್ಧಾಂತವನ್ನು ಇಂದಿನ ಪಕ್ಷಗಳು ಮಾಡ್ತಾ ಇದ್ದಾವೆ. ಬಹಳ ಬಹಳ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ರಾಜಕೀಯ ಪಕ್ಷಗಳು ಕೇವಲ ಚುನಾವಣೆಯಲ್ಲಿ ಜಯಗಳಿಸುವುದನ್ನು ಮಾತ್ರ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದೆ ಅಥವಾ ಅದೇ ಮುಖ್ಯ ಅನ್ಕೊಂಡಿದೆ. ಅಧಿಕಾರಕ್ಕೆ ಬರಬೇಕಾದ್ರೆ ನೀವು ಚುನಾವಣೆಯಲ್ಲಿ ನೀವು ಸಿದ್ಧಾಂತಗಳನ್ನೇ ಮರೆತಂತೆ ಕಾಣುತ್ತೆ. ಈಗ ಮೊದಲು ಗಾಂಧಿ ಕುಟುಂಬವನ್ನು ಬಿಜೆಪಿಯವರು ಇದೇ ಕಾರಣಕ್ಕಾಗಿ ವಿರೋಧಿಸ್ತಿದ್ರು. ಆದರೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ 31% ಕೇಂದ್ರ ಸರ್ಕಾರದ ಲೋಕಸಭಾ ಹಾಗೂ ಲೋಕಸಭಾ ಹಾಗೂ ರಾಜ್ಯಸಭಾ ಕ್ಷೇತ್ರಗಳಲ್ಲಿ ಅಲ್ಲಿರುವಂತ ಲೋಕಸಭಾ ರಾಜ್ಯಸಭಾ ಇದರಲ್ಲಿ 31% ಕುಟುಂಬ ರಾಜಕಾರಣದಿಂದ ಬಂದವರಾಗಿದ್ದಾರೆ. ಇದರ ಅರ್ಥ ಏನು? ಪ್ರಜಾಪ್ರಭುತ್ವ ನೆಲೆಗೊಂಡಿದೆಯಾ ಭಾರತದಲ್ಲಿ? ಇವತ್ತಿಗೆ ಒಬ್ಬ ಕಾರ್ಯಕರ್ತ ಅಂತ ಇಟ್ಕೊಳ್ಳಿ, ಬಾಗಲಕೋಟೆ ಅಥವಾ ನಾನು ದಾವಣಗೆರೆಯಲ್ಲಿ ಚುನಾವಣೆ ನಿಲ್ಬೇಕು ಅಂತ ಆಸೆ ಇರುತ್ತೆ, ರಾಜಕೀಯ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಎಲ್ಲಿವರೆಗೆ ರಾಜಕೀಯ ಮಾಡಬಹುದು ಅಂದ್ರೆ ಕೇವಲ ನಾನು ಜಿಲ್ಲಾ ಮಟ್ಟದ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿದ್ದೀನಿ. ಅದ್ರ ನಂತರ ರಾಜಕೀಯಕ್ಕೆ ನನಗೆ ಹೋಗಕ್ಕಾಗಲ್ಲ. ಕೇಂದ್ರ ರಾಜಕೀಯಕ್ಕೆ ನನಗೆ ಆಗಲ್ಲ. ಯಾಕಂದ್ರೆ ಈಗಾಗಲೇ ಇರುವಂತ ಶಾಸಕರಾಗಲಿ ಅಥವಾ ಸಂಸದರಾಗಲಿ ತಮ್ಮ ಕ್ಷೇತ್ರವನ್ನು ಯಾರಿಗೆ ಬಿಟ್ಕೊಡ್ತಾ ಇಲ್ಲ. ಕೇವಲ ತಮ್ಮ ಮಕ್ಕಳಿಗೆ, ತಮ್ಮ ಮಗಳಿಗೆ, ತಮ್ಮ ಹೆಂಡತಿಗೆ ಈ ರೀತಿಯಾಗಿ ತಾವು ಕ್ಷೇತ್ರಗಳನ್ನು ಬಿಟ್ಕೊಂಡು ಹೋದ್ರೆ ಪ್ರಜಾಪ್ರಭುತ್ವದ ಗತಿ ಏನು ಅಂತ ನಾನು ಈ 2 ಪಕ್ಷದ ವಕ್ತಾರರಿಗೆ ಕೇಳ್ತಾ ಇದ್ದೀನಿ. ನಾನೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಕೂಡ ಕಾರ್ಯಕರ್ತರು ಬೇಕಾಗಿಲ್ವಾ? ಬರೀ ಕೇವಲ ರಾಜಕೀಯ ಪಕ್ಷಗಳಂದ್ರೆ ಅಭ್ಯರ್ಥಿಗಳ ಮಾತ್ರ ನಿಮ್ಮ ಇದು ಮುಖ್ಯನಾ? ಉಳಿದವ್ರು ಯಾರಿಗೂ ರಾಜಕೀಯ ಬೇಡವಾ? ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಪ್ರಶ್ನೆ 2 ಪಕ್ಷಗಳಿಗೆ ಮಾಡಿದ್ವಿ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ನಾನು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರನ್ನ ಪ್ರಶ್ನೆ ಮಾಡ್ತೀನಿ. 2 ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಕುಟುಂಬ ರಾಜಕಾರಣಕ್ಕೆ ಶರಣಾಗತಿ ಆಗೋಯ್ತು ಅಂತ ಕಾಂಗ್ರೆಸ್, ಸಾಮಾಜಿಕ ನ್ಯಾಯ ಅಂತ ಪದೇ ಪದೇ ಹೇಳುವಂತಹ ಕಾಂಗ್ರೆಸ್ ಈ 2 ಉಪಚುನಾವಣೆಗಳಲ್ಲಿ ನಿಮ್ಮಲ್ಲಿ 136 ಸೀಟ್ಗಳಿತ್ತು. 2 ಕ್ಷೇತ್ರಗಳಲ್ಲಿ ಏನಾಗುತ್ತೆ ನೋಡ್ಬಿಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಾದ್ರೂ ಕೂಡ ಅಹಿಂದ ಕಾರ್ಯಕರ್ತರಿಗೋ ಅಥವಾ ಅಹಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಮಾಡಬಹುದಿತ್ತಲ್ಲ ಅನ್ನುವಂತ ಚರ್ಚೆ ಇದೆಯಲ್ಲ ಅಂತ.
ಧ್ವನಿ ಕೇಳಿಸ್ತಾ ಇಲ್ಲ ಅವ್ರು. ಸಿ ಈಗ ನಿಮ್ಮ ಪ್ರಶ್ನೆಯಲ್ಲಿ ಸ್ವಲ್ಪ ಲೋಪ ಇದೆ ಶ್ರೀರಾಜ್. ಯಾಕಂದ್ರೆ ಯಾವ ಪಕ್ಷವೂ ಕೂಡ ಅಭ್ಯರ್ಥಿ ಅಥವಾ ಅವ್ರ ಕುಟುಂಬದವರಿಗೆ ಶರಣಾಗತಿ ಆಗೋದಿಲ್ಲ. ಅದು ನನಗೆ ಗೊತ್ತಿರೋ ಪ್ರಕಾರ ಎಲ್ಲಾ ರಾಜಕೀಯ ಪಕ್ಷಗಳು ಅದೇ ತರನೇ ಇರ್ತದೆ. ಈಗ ವೀರಶೈವ ಲಿಂಗಾಯ ಒಂದು ಸ್ವಾಭಾವಿಕವಾಗಿ ಕಾಂಗ್ರೆಸ್ ಅಲ್ಲಿ ಏನ್ ಪ್ರತೀತಿ ಇದೆ ಅಂದ್ರೆ ಯಾರು ಮೃತರಾಗ್ತಾರೆ ಅವರ ಕುಟುಂಬದವರಿಗೆ ಸಾಮಾನ್ಯವಾಗಿ ಬಹಳಷ್ಟು ಬಾರಿ 90% ಅವ್ರಿಗೆ ಅಭ್ಯರ್ಥಿ ಮಾಡ್ತಾರೆ. ಇದೊಂದು ಉದಾಹರಣೆ. ಅದು ಮೇಟಿಯೂರ್ ಕುಟುಂಬದಾಗ್ಬೋದು ಅಥವಾ ಶಾಮನೂರ್ ಕುಟುಂಬಕ್ಕಾಗ್ಲಿ ಅವ್ರಿಗೆ ಕೊಡ್ತಾರೆ ಅಂತ ಒಂದು ಭಾಗಶಃ ಒಂದು ತೀರ್ಮಾನ ಅದಿದ್ದೇ ಇತ್ತು. ಅದರೊಳಗೆ ಶರಣಾಗತಿ ಆಗಿದ್ದಾರೆ ಇನ್ನೊಂದಿದ್ದಾರೆ ಏನಿಲ್ಲ. ಆದ್ರೆ ಈ ಉಪಚುನಾವಣೆ ನಾವು ಗೆಲ್ತೀವಿ, ನಮ್ಗೆ ಬಹಳ ಅಂತರಗಳಿಂದ ಗೆಲ್ತೀವಿ ಅಂತ ಒಂದು ನಮ್ಗೆ ಯಾವಾಗ ಸೂಚನೆ ಬಂತು ನಮ್ಮ ಆಂತರಿಕ ಸಮೀಕ್ಷೆ ಮುಖಾಂತರ, ಆಕಾಂಕ್ಷಿಗಳು ಬಹಳ ಜನ ಇಲ್ಲ. ನಾನು ದಾವಣಗೆರೆ ದಕ್ಷಿಣದಲ್ಲಿ ಆಗ್ಬೋದು ಅಥವಾ ಬಾಗಲಕೋಟೆಲ್ಲ ಆಗ್ಬೇಕು, ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ. ಅವಾಗ ಯಾರಿಗಾರು ಒಬ್ರಿಗೆ ತೀರ್ಮಾನ ಮಾಡ್ಬೇಕು, ಯಾರು ಒಬ್ರಿಗೆ ಕೊಡ್ಬೇಕು. ಅಲ್ಲಿ ನೀವ್ ಹೇಳ್ದಂಗೆ ಹಿಂದುಳಿದ ವರ್ಗ ಕುರುಬ ಜನಾಂಗಕ್ಕೆ ಅಲ್ಲಿ ಮೇಟಿಯವರು ಇದ್ರು, ಅಲ್ಲಿ ಹಿಂದುಳಿದ ವರ್ಗದವರು, ಆ ಹಿಂದುಳಿದ ವರ್ಗದವ್ರಿಗೆ ಅವ್ರ ಕುಟುಂಬದವ್ರಿಗೆ ಕೊಟ್ಟವ್ರೆ. ಯಾಕಂದ್ರೆ ಒಂದು ಅನುಕಂಪದ ಅಲೆ ಅವ್ರಿಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಅನುಕಂಪದ ಅಲೆ ಇಲ್ವಾ? ಅಲ್ಲೂ ಅನುಕಂಪದ ಅಲೆ ಇದೆ. ಆದ್ರೆ ಅವ್ರ ಕುಟುಂಬದಲ್ಲಿ ಆಲ್ರೆಡಿ ಒಬ್ರು ಮಂತ್ರಿ ಇದ್ದಾರೆ, ಒಬ್ರು ಸಂಸದರಿದ್ದಾರೆ, ಹಾಗಾಗಿ ಬೇರೆಯವ್ರಿಗೆ ಕೊಡಿ ಅಂತ ಒಂದು ಚರ್ಚೆ ಬಂತು. ಅದು ಸಾಮಾನ್ಯವಾಗಿ ರಾಜಕೀಯ ಚರ್ಚೆ. ಆದ್ರೆ ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯ ಏನು? ಕಾರ್ಯಕರ್ತರು 95% ಕಾರ್ಯಕರ್ತರು ಇಲ್ಲ, ಶಾಮನೂರ್ ಅವ್ರ ಕುಟುಂಬದವ್ರಿಗೆ ಕೊಡ್ಬೇಕು, ನಮಗೆ ಅವ್ರ ಕುಟುಂಬದ ಮೇಲೆ ಬಹಳ ಪ್ರೀತಿ ವಿಶ್ವಾಸವಿದೆ, ಅದನ್ನ ಅವ್ರು ಏನಂದ್ರೆ ವ್ಯಕ್ತಪಡಿಸಿದ್ದಾರೆ. ಶಾಮನೂರ್ ಅವ್ರ ಕುಟುಂಬದ ಕೂಡ ಜನಗಳ ಮೇಲೆ ಆ ಕಾರ್ಯಕರ್ತರ ಮೇಲೆ ಅಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಆ ಸಂಬಂಧದಿಂದ ಒಂದು ಅವಕಾಶವನ್ನ ಅವರ ಸಮರ್ಥಿಗೆ ಅವಕಾಶ ಸಿಕ್ಕಿದೆ. ಅದರೊಳಗೆ ಯಾವ ಶರಣಾಗತಿ ಏನಿಲ್ಲ. ಈಗ ನಾನು ಶರಣಾಗತಿ ಅನ್ನೋದಾದ್ರೆ ಪಾಪ ಸುರೇಶ್ ಅಂಗಡಿ ಅವ್ರು ತೀರ್ಕೊಂಡ್ರು, ಮಂಗಳ ಅಂಗಡಿಯವ್ರಿಗೆ ಅವಕಾಶ ಸಿಕ್ತು, ಯಾಕಾದ್ರು ಈಗ ಅದು ಶರಣಾಗತಿಯಿಂದ ಆಗ್ತದ? ಅಥವಾ ವಿಜಯೇಂದ್ರಗೆ ತಂದೆ ಫಸ್ಟ್ ಟೈಮ್ MLA ಗೆ ರಾಜ್ಯಾಧ್ಯಕ್ಷ ಮಾಡಿದ್ರು ಬಿಜೆಪಿ ಅವರು, ಅದು ಶರಣಾಗತಿಯಿಂದ ಆಗ್ತದ? ಒಂದು ಅವಕಾಶಗಳು ನಾವು ವಿಮರ್ಶೆ ಮಾಡ್ಲಿಕ್ಕೆ, ವಿಶ್ಲೇಷಣೆ ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡಬಹುದು. ನಾಗಪುರ ಜಿಗಳು ಇವಾಗಲೂ ಅವ್ರಿಗೆ ಕಷ್ಟ. ನೀವು ಈಗ ಬಿಜೆಪಿ ಅವ್ರು ಮಾಡಿದ್ದಾರೆ ನಾವು ಮಾಡ್ತೀವಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸಮರ್ಥ ಅಂತ ಅನ್ಸುತ್ತೆ. ಈಗ ಅವರು ಸಗಣಿ ತಿನ್ಬಹುದು, ನೀವು ಅದನ್ನೇ ತಿಂತೀರಾ ಅನ್ನೋ ಪ್ರಶ್ನೆ ಉದ್ಭವ ಆಗಲ್ವಾ ಅಂತ ಈಗ. ಸೊ ನೀವೀಗ ಹೇಳ್ತೀರಿ ಯಡಿಯೂರಪ್ಪ ಉದಾಹರಣೆ ಕೊಡ್ತೀರಿ, ಅಥವಾ ಸುರೇಶ್ ಅಂಗಡಿ ಅವರದ್ದು ಕೊಡ್ತೀರಿ, ಅಥವಾ ಇಲ್ಲ ನಾನು ಯಾಕೆ ನೋಡಿ, ನಾವು ಕಾಂಗ್ರೆಸ್ ಮತ ಸೆಳೆಯುವುದಕ್ಕೆ ಇಡೀ ರಾಜಕೀಯ ಚುನಾವಣಾ ಪ್ರಚಾರಗಳಲ್ಲಿ ಏನ್ ಭರವಸೆಯನ್ನು ಕೊಡುತ್ತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಕಾಂಗ್ರೆಸ್ ಹೇಳುವಂತಹ ಮಾತುಗಳೇನು, ನಿಲುವುಗಳೇನು, ಒಲವುಗಳೇನು, ಸೊ ಇದಕ್ಕೆ ಒಂದು ತಾಳೆ ಇಲ್ಲ ಅಂತ. ಇಲ್ಲ ಶ್ರೀರಾಜ್, ಏನ್ ಗೊತ್ತಾ, ಕಾಂಗ್ರೆಸ್ ಅಲ್ಲಿ ನುಡಿದಂತೆ ನಡೀತೀವಿ, ನಮ್ಮ ಸಿದ್ಧಾಂತ ಏನಿದೆ ಅದೇ ನಡೀತೀವಿ. ಈಗ ನೀವು ಅವಲೇ ಪ್ರಸ್ತಾಪ ಮಾಡಿದ್ರಿ, ನೆಹರು ಕುಟುಂಬದಿಂದ ಹಿಡಿದು ಇಲ್ಲಿವರೆಗೆ ಮಾನ್ಯ ಸಿದ್ದರಾಮಯ್ಯ ಕುಟುಂಬದವರಾಗ್ಲಿ, DK ಶಿವಕುಮಾರ್ ಕುಟುಂಬದಲ್ಲಿ ಅವ್ರ ಕುಟುಂಬದವರು ರಾಜಕಾರಣದ ಸಕ್ರಿಯವಾಗಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಆದ್ರೆ ನಮ್ಮಲ್ಲಿ ಹೊಸದಿಲ್ಲ, ವಿಶೇಷ ಇಲ್ಲ. ನಾವು ಕುಟುಂಬದವ್ರಿಗೆ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ಜನಗಳ ಜೊತೆಗೆ ಅವ್ರಿಗೆ ಸ್ಪಂದನೆ ಇರುತ್ತೆ, ಮತ್ತೆ ಅವ್ರ ಸಂಪರ್ಕ ಇರುತ್ತೆ, ಅವ್ರ ವಿಶ್ವಾಸವನ್ನು ಗಳಿಸಿರ್ತಾರೆ, ಅವ್ರಿಗೆ ಅವಕಾಶವನ್ನ ಕೊಡಬಹುದು. ಇದು ನಾವು ಮುಂಚೆಯಿಂದ ಪಾಲಿಸಿರ್ತಕ್ಕಂಥ ಪಾಲಿಸಿಯ ಒಂದು ಭಾಗ. ಸಾಮಾಜಿಕ ನ್ಯಾಯ ಅಂತ ಬಂದಾಗ ಈಗ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದಕ್ಕೆ ಈ ಚರ್ಚೆ ಬರ್ತಾ ಇರ್ತಕ್ಕಂಥದ್ದು. ನೋಡಿ, ನಾವು ಅಲ್ಲಿ ಅವಕಾಶ ಕೊಟ್ಟಿಲ್ಲರೂ ಕೂಡ ಶಿಗ್ಗಾವಲ್ಲಿ ಬೊಮ್ಮಾಯಿ ಅವ್ರ ಮಗನನ್ನ ಎದುರಿಸಿದ ಯಾರು? ಇದೇ ಪಠಾಣ್ ಅವರು ಬೊಮ್ಮಾಯಿ ಅವರ ಮಗನನ್ನ ಸೋಲಿಸಿ ಗೆದ್ದು ಬಂದಿದ್ದಾರೆ. ಅಲ್ಲಿ ಇನ್ನೊಬ್ರು ಆಕಾಂಕ್ಷಿ ಇದ್ರು, ಅವ್ರಿಗೆ ಉಪಮಂಡಳಿ ಅಧ್ಯಕ್ಷ ಮಾಡಿದ್ದಾರೆ. ನಮ್ಮಿಂದ ಒಬ್ಬರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಡಾಕ್ಟರ್ ಸೈಯದ್ ಹುಸೇನ್ ಅವ್ರನ್ನ ರಾಜ್ಯಸಭೆಗೆ ಕಳಿಸಿದ್ದೀವಿ. 4 ಜನ MLC ಮಾಡಿದ್ದೀವಿ. ಜಬ್ಬಾರ್ ಹಿಡಿದು ಬಾನು ಮಷ್ತಾಕ್ ಅವ್ರು ಹಿಡಿದು ನಾವು ಸಲೀಂ ಅಹಮದ್ ಈಗ ವಿಪ್ ಆಗಿದ್ದಾರೆ, ಚೀಫ್ ವಿಪ್ ಆಗಿದ್ದಾರೆ. UT ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ. ಗೌಡ್ರೆ, ಸಮಾಧಾನ ಪಡಿಸೋದಕ್ಕೆ ನಿಮ್ಗೆ ಹೇಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೋ ಹಾಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರೆ ಎಲ್ಲದೂ ಮುಗ್ದೋಗ್ಬಿಡುತ್ತೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಲ್ವಾ? ಸೊ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಗಮನಿಸಿ, ಈಗ ಸಾಧ್ಯ ಇಲ್ವಾನು ನಾಮಿನೇಷನ್ ಹಾಕಿದ್ದಾರೆ, ಅವ್ರ ಹಿಂದೆ ಸರಿಯುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಸೊ ಈ ತರದೆಲ್ಲ ಗೊಂದಲಗಳು, ಈ ತರದೆಲ್ಲ ಒಂದು ಪ್ರಸಂಗ ಎದುರಾದಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷಕ್ಕೆ ಲಾಸ್ ಅಲ್ವಾ ಇದು ಅಂತ? ಇಲ್ಲ, ಒಂದೇನಾಗುತ್ತೆ ಅಂದ್ರೆ, ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಬೇಕಾದ್ರೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ರಹೀಂ ಖಾನ್ ಅವರು ಅಲ್ಪಸಂಖ್ಯಾತರಿಂದ ಇಬ್ರು ಮಂತ್ರಿಗಳಿದೆ. ಅಲ್ಪಸಂಖ್ಯಾತರಲ್ಲ, ಮುಸಲ್ಮಾನಿಂದ ಅಲ್ಪಸಂಖ್ಯಾತರ. ಇನ್ನು ನಮ್ಗೆ ನಮ್ಮ KJ ಜಾರ್ಜ್ ಅವರು ಇದ್ದಾರೆ, ಕ್ರಿಶ್ಚಿಯನ್ ಇಂದ ಮಂತ್ರಿಗಳಿದ್ದಾರೆ, ಅಥವಾ ಮಂತ್ರಿಗಳಿದ್ದಾರೆ.
ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದಾಗ ನಾವು ಎಲ್ಲಾ ಸಮುದಾಯದವ್ರನ್ನ, ಎಲ್ಲಾ ಧರ್ಮದವ್ರನ್ನ, ಎಲ್ಲಾ ವರ್ಗದವ್ರನ್ನ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನೀವು ಅಲ್ಪಸಂಖ್ಯಾತರವರು ಇಬ್ಬರು ಮಂತ್ರಿ ಸ್ಪೀಕರ್ ಆಗಿರಕ್ಕೆ ನೋಡ್ಲಿಕ್ಕೆ ಸಾಧ್ಯ. ಇವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಅಷ್ಟು ಜನ ಯಾರು ಮಂತ್ರಿಗಳು ಯಾರು ಇಲ್ಲ, ಮೈನಾರಿಟಿ ಮಂತ್ರಿಗಳಿಲ್ಲ. ನಾನು ಅದಕ್ಕೆ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಒಬ್ಬರಿಗೆ ವ್ಯಕ್ತಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ ನ್ಯಾಯ ನಾವು ಪಾಲಿಸ್ತಾ ಇಲ್ಲ, ಅಲ್ಪಸಂಖ್ಯಾತರಿಗೆ ಏನೋ ಕಾಂಗ್ರೆಸ್ ಸೈದ್ಧಾಂತಿಕ ಸಹಾಯ ಮಾಡ್ತಿಲ್ಲ ಅಂತ ಅದು ಅಭಿಪ್ರಾಯ ಸರಿಯಲ್ಲ. ಯಾಕಂದ್ರೆ ನಾವು ಇಡೀ ರಾಜ್ಯದ ಪರಿಗಣನೆ ತೆಗೆದುಕೊಂಡಾಗ ನಮ್ಮಲ್ಲಿ 35 ಜನ ಲಿಂಗಾಯತರು ಶಾಸಕರಿದ್ದಾರೆ. ಆದ್ರೆ ಶಾಮನವರು ತೀರ್ಕೊಂಡ ಕಾರಣಕ್ಕಾಗಿ ಅವ್ರ ಕುಟುಂಬದವರಿಗೆ ಕೊಡಬೇಕು ಅಂತ ಒತ್ತಡ, ರಾಜಕೀಯ ಒತ್ತಡ. ನಾವು ಈಗ ಸಾದಿಕ್ ಪೈಲ್ವಾನ್ ಕೊಡಬಾರ್ದಂತಿಲ್ಲ, ಸಾದಿಕ್ ಪೈಲ್ವಾನ್ ನಮ್ ನಾಯಕ, ಕೊಡ್ಬೇಕಾಗಿತ್ತು, ಅವ್ರಿಗೆ ಅವಕಾಶ ಕೊಡ್ಬೇಕು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನೇರವಾಗಿ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಕೊಡಕ್ಕಾಗಿಲ್ಲ ಅಂದ್ರೆ ಬೇರೆ ದಾವಣಗೆರೆಯಿಂದ ಜಬ್ಬಾರ್ ಅವರನ್ನ ನಾವು MLC ಮಾಡಿದೀವಿ, ಇವ್ರಿಗೂ ಒಂದು ಅವಕಾಶ ಸಿಗಬಹುದು, ಒಂದು ನಿಗಮನಿ ಸಿಗಬಹುದು, ಒಂದು MLC ಸಿಗಬಹುದು, ಅದನ್ನ ನಾವು ಹೇಳಿಕ್ ಸಾಧ್ಯ ಆಗೋದಿಲ್ಲ. ಆದ್ರೆ ಬಟ್ ನಾವು ವರ್ತನೆ ಯಾವ ರೀತಿ ಇರುತ್ತೆ ನೋಡಿ. ಏನಾಗುತ್ತೆ ಅಂದ್ರೆ ಶ್ರೀರಾಜ್, ನಮ್ಮ ಮನೆಯ ಮಾಳಿಗೆ ನೀರ್ ಸೋರ್ತಾ ಇದೆ ಅಂತೇಳಿ ನಾನು ಮಳೆ ಬರಬಾರ್ದು ಅನ್ನಕ್ಕಾಗಲ್ಲ, ಮಳೆ ಬರ್ಬೇಕು, ಊರ್ ಚೆನ್ನಾಗಿರ್ಬೇಕು. ನಾವು ಹಂಗೆ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಕಾಂಗ್ರೆಸ್ ಗೆಲ್ಲಬಾರ್ದು ಅನ್ಬಾರ್ದು. ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ ಇರಬೇಕು ಅಂತ ಹೇಳುವಂತ ಕಾರ್ಯಕರ್ತರು ಕೋಟ್ಯಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ನಾನು ಅನ್ಕೋತೀನಿ ಪೈಲ್ವಾನ್ ಅವರು ಕೂಡ ಅದೇ ರೀತಿಯಲ್ಲಿ ಇದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ಪೈಲ್ವಾನ್ ಅವ್ರಿಗೆ ನಾನು ಖಂಡಿತವಾಗಿ ಹೇಳ್ತೀನಿ, ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ಗೆದ್ದಿರೋರು. ಸಮರ್ಥ ಕೂಡ ಅದೇ 30-40 ಸಾವಿರ ಮತಗಳು ಗೆಲ್ತಾರೆ. ಆದ್ರೆ ಪೈಲ್ವಾನ್ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಅವ್ರಿಗೆ ಬೇರೆ ರೀತಿಯ ಅವಕಾಶವನ್ನ ಪಕ್ಷ ಮಾಡ್ಕೊಡುತ್ತೆ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದ್ರೆ, ಕುಟುಂಬ ರಾಜಕಾರಣ ಬಗ್ಗೆ ಚರ್ಚೆ ಮಾಡಿದ್ರೆ, ನಾನು ಹೇಳ್ತಿಲ್ಲ, ಇದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಈ ದಶಮಾನದಲ್ಲಿ ಅವುಗಳ ಚರ್ಚೆ ಅಸಮಂಜಸ ಆಗುತ್ತೆ. ಯಾಕಂದ್ರೆ ಕುಟುಂಬ ರಾಜಕಾರಣ ಎಲ್ಲ ಕಡೆ ಇದ್ದಿದ್ದೆ, ಅದನ್ನ ನಾವು ಚರ್ಚೆ ಮಾಡೋದು ಕೂಡ ನಾನು ನೆಹರು ಕುಟುಂಬ, ಸಿದ್ದರಾಮಯ್ಯ ಕುಟುಂಬದವರು ನಾನು ಹೇಳಿದ್ದೀನಿ, ನಾನು ಬಿಜೆಪಿ ತರ ಸುಳ್ಳು ಹೇಳ್ಕೊಂಡು ಊರಾಗೋದಲ್ಲ, ನಾವು ಅಕ್ಸೆಪ್ಟ್ ಮಾಡ್ತೀವಿ ಅವಕಾಶ. ಉತ್ಕರ್ಷ್ ಅವರನ್ನ ಮಾತಾಡಿಸ್ಬೇಕು ನಾನು ಈಗ. ಬಹಳ ಮುಖ್ಯವಾಗಿ ಬಿಜೆಪಿಯ ಒಂದು ಚುನಾವಣಾ ತಂತ್ರಗಾರಿಕೆಯನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನ್ ಕೇಳಿದ್ರೆ, ಬಾಗಲಕೋಟೆಯಲ್ಲಿ ಚರಂತಿ ಮಠ ಬಿಟ್ರೆ ದರ್ ಆರ್ ನೋ ಅದರ್ ಆಪ್ಷನ್ ಟು ಬಿಜೆಪಿ ಅನ್ನುವಂತ ವಾತಾವರಣ ಇತ್ತು. ಜೊತೆಗೆ ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರನ್ನ ಸುಮ್ಮನೆ ಒಂದು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಬಿಡೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಕ್ಬಿಡ್ತಾ ಅನ್ನುವಂತದ್ದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗಿದೆ. ಯಾಕೆಂದ್ರೆ ಸಮರ್ಥನಿಲ್ಲಿ ಅಥವಾ ಸಾದಿಕ್ ಪೈಲ್ವಾನ್ ಇಲ್ಲಿ ಅಥವಾ ಕಾಂಗ್ರೆಸ್ ನಿಂದ ಇನ್ಯಾರನ್ನ ಇಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾತಾವರಣ ಇರುವ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಟಿಕೆಟ್ ಕೊಡ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಲ್ವಾ ಉತ್ಕರ್ಷ್ ಅವರೇ? ನಾವು ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಖಂಡಿತವಾಗಿ ಕೇಳಿಸ್ತಿದೆ, ಮಾತಾಡಿ. ಈ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂತ. ಹಾಗಾಗಿ ಕಾಂಗ್ರೆಸ್ ಅವರು ಕುಟುಂಬದ ರಾಜಕೀಯದ ಬಗ್ಗೆ ಹೇಳಿದ್ರೆ ಏನ್ರಿ ನಗೆಪಾಟ್ಲು ಜನ ನಗ್ತಾರೆ. ಕಾಂಗ್ರೆಸ್ ನ ಇತಿಹಾಸನೇ ಕುಟುಂಬದ ಇತಿಹಾಸ. ಒಂದ್ ಕುಟುಂಬದ ಇತಿಹಾಸ ತೆಗೆದು ಪಕ್ಕಕ್ಕೆ ಇಟ್ರೆ ಕಾಂಗ್ರೆಸ್ ಏನ್ ಇತಿಹಾಸ ಇದೆ ದೇಶದಲ್ಲಿ, ಯಾವ ಆಧಾರದ ಮೇಲೆ ಮಾತಾಡ್ತಾರೆ? ಹಾಗಾಗಿ ನೋಡಿ, ವಿಷಯ ಇರ್ತಕ್ಕಂಥದ್ದು ದಾವಣಗೆರೆ ಮತ್ತೆ ಬಾಗಲಕೋಟೆ. ನನಗೆ ಗೊತ್ತಿಲ್ಲ ನಿಮ್ಗೆ ಅದು ಏನು ಎಲ್ಲಿಂದ ರಿಪೋರ್ಟ್ ಬಂದಿದೆ ವಿಶ್ಲೇಷಣೆ ಗೊತ್ತಿಲ್ಲ. ಯಾಕಂದ್ರೆ ಬಹುಶಃ ನೀವು ಈ ದಿನ ಅವರು ಬಹಳ ಸ್ಪೆಷಲ್ ಆಗಿ ಏನೋ ತರ್ಸ್ಕೊಂಡಿರ್ಬೇಕೇನೋ. ಬಾಗಲಕೋಟೆಯಲ್ಲಿ ಚರಂತಿ ಮಠರು ಬಿಟ್ರೆ ನಮ್ಗೆ ಪೂಜಾರಿ ಇದ್ರು, ಅನೇಕ ಜನ ಬೇರೆ ಬೇರೆ ಕ್ಯಾಂಡಿಡೇಟ್ ಗಳಿದ್ರು. ಮತ್ತೆ ಸದಾ ಈ ಅಹಿಂದ ಸಮಾಜದ ಬಗ್ಗೆ ಸ್ವಘೋಷಿತ ಚಾಂಪಿಯನ್ ರೀತಿ ವರ್ತನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಪ್ರಶ್ನೆ ಮಾಡ್ತೀನಿ, ಯಾಕೆ ನಿಮ್ಗಲ್ಲಿ ಹಿಂದುಳಿದ ಸಮುದಾಯದ ಪಾಪ ಮುಸಲ್ಮಾನ್ ನಾಯಕರು ಕಾಡಿ ಬೇಡ್ಕೊಂಡ್ರಲ್ರಿ? ಆ ಸಾದಿಕ್ ಪೈಲ್ವಾನ್ರು ನೆನ್ನೆ ಮಾತಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ, ಕೊನೆವರೆಗೂ ನಮ್ಗೆ ಕೊಡ್ತೀವಿ ಅಂತ ಹೇಳಿ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಹಾಗಾದ್ರೆ ನಿಮ್ಗೆ ಮುಸಲ್ಮಾನರು, ದಲಿತರು ನೀವು ಇತಿಹಾಸವನ್ನು ತೆಗೆದು ನೋಡಿ, ಕಾಂಗ್ರೆಸ್ ಯಾವಾಗ್ಲೂ ಅಷ್ಟೇ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳುತ್ತೆ. ಬಿಟ್ರೆ ಸ್ಥಾನಮಾನಗಳನ್ನ ಕೊಡ್ಬೇಕು ಅಂತಂದಾಗ ಯಾವ ಕಾರಣಕ್ಕೂ ನ್ಯಾಯ ಒದಗಿಸ್ತಕ್ಕಂತ ಕೆಲಸ ಮಾಡೋದಿಲ್ಲ. ಬೇರೆ ನಾವು ದಾವಣಗೆರೆ ಆಯ್ತು ಶ್ರೀನಿವಾಸ್ ದಾಸ್ಕರಿಯಪ್ಪ ಅಂತ ನೀವ್ ಹೇಳಿದ್ರಿ, ಅವ್ರು ಸೋಲ್ತಾರೆ ಬಿಡ್ತಾರೆ, ಖಂಡಿತವಾಗ್ಲು ಈ ಬಾರಿ ದೊಡ್ಡ ಮೆಜಾರಿಟಿಯಿಂದ ಗೆದ್ದು ಬಿಡ್ತಾರೆ. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು, ವಾಲ್ಮೀಕಿ ಸಮಾಜದ ಒಬ್ಬ ವ್ಯಕ್ತಿ. ಆದ್ರೆ ಹಿಂದೆ ಕೊಟ್ಟಿದ್ದಂತ ಅಜಯ್ ಕುಮಾರ್ ಕೂಡ ಒಬ್ಬ ಆಟೋ ಡ್ರೈವರ್ ಆಗಿದ್ದಂತವ್ರು. ಆ ರೀತಿ ಪಕ್ಷದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಂತ ಕಾರ್ಯಕರ್ತರನ್ನ ಗೌರವಿಸುವಂತಹ ಒಂದು ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಅದಕ್ಕೆ ಎಲ್ರು ಹೇಳುವಂತ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ. ಇಲ್ಲಿ ಸಾಮಾನ್ಯ ಟೀಮ್ ಆರೋ ನಮ್ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗ್ತಾರ್ರಿ, ಪೋಸ್ಟರ್ ಬಾಯ್ ಬೂತ್ ಅಧ್ಯಕ್ಷ ಆಗಿದ್ದಂತ ಗೃಹ ಮಂತ್ರಿ ಆಗ್ತಾರೆ. ಇದ್ದಾರೆ ಅನ್ನುವಂತ ಕಾರಣಕ್ಕೆ ಹೋಗಿತ್ತಲ್ಲ ಅಂತ ಬಿಜೆಪಿ ಮತ್ತೆ RSS ಹೇಳ್ಕೊಳುತ್ತಲ್ಲ, ನಮ್ಗೆ ಮುಸ್ಲಿಂ ಮೋರ್ಚಾ ಇದೆ, ಜೊತೆಗೆ RSS ನಲ್ಲಿ ಮುಸ್ಲಿಮರಿಗೂ ಕೂಡ ನಾವು ಅವಕಾಶವನ್ನು ಮಾಡ್ಕೊಡ್ತೀವಿ, ಸರ್ಕಾರದ ಭಾಗದಲ್ಲೂ ಕೂಡ ನಾವು ಮುಸ್ಲಿಮರಿಗೆ ಅವಕಾಶವನ್ನು ಮಾಡ್ಕೊಡ್ತೀವಿ ಅನ್ನೋದನ್ನ ಬಿಜೆಪಿ ಸ್ವತಃ ಹೇಳ್ಕೊಳ್ಳಲ್ವಾ? ಈಗ ನೀವು ಮೊನ್ನೆ
ಬಹಳ ನಾಟಕೀಯವಾಗಿ ಒಂದಿಷ್ಟು ಮುಸ್ಲಿಂ ಯುವಕರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ. ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂರ ಮತಗಳು ಹೆಚ್ಚಿವೆ ಅನ್ನುವುದು ನಿಮ್ಗೂ ಕೂಡ ಗೊತ್ತಿದೆಯಲ್ವಾ? ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ಹಾಕಿ ನೀವು ಗೆದ್ದು ಬರ್ಬೇಕಿತ್ತು. ನೀವು ಎಲ್ರಿಗೂ ಕೂಡ ಸೆಕ್ಯುಲರ್ ಬಹಳ ಸ್ಪಷ್ಟಪಡಿಸ್ಬಿಡ್ತೀನಿ ಶ್ರೀರಾಜ್ ಅವ್ರೆ, ಈಗ ನಮ್ಮಲ್ಲಿ ಅನೇಕ ಜನ ನಾವು ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅನೇಕ ಚುನಾವಣೆಗಳಲ್ಲಿ ಈ ಹಿಂದೆ ಮಂತ್ರಿಗಳು ಕೂಡ ಇದ್ರು. ಅದೆಲ್ಲ ಇತಿಹಾಸ ಬಿಡಿ, ಅದ್ ಇತಿಹಾಸ ಯಾರಿಗೂ ಗೊತ್ತಿಲ್ಲ, ಅವರು ಆ ರೀತಿ ಮಾತಾಡ್ತಾರೆ. ಯಾರಾದ್ರೂ ಮುಸಲ್ಮಾನರು ಬಂದು ನಿಂತ್ಕೋತಾರೆ ಖಂಡಿತವಾಗ್ಲೂ ಪಾರ್ಟಿ ಅವಕಾಶ ಮಾಡ್ಕೊಡ್ತಾ ಇದ್ವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಘೋಷಣೆ ಕೊಟ್ಟಿದ್ದೆ ನಾವು. ಹಾಗಾಗಿ ನಮಗೆ ನೋಡಿ ಬೇರೆ ಈ ವಿಚಾರಗಳ ಬಗ್ಗೆ ಪಾಠ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ವಿಷಯ ಇರ್ತಕ್ಕಂಥದ್ದು ನೋಡಿ, ನೀವು 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕ್ರೈಟೇರಿಯಾ ಏನಿತ್ತು? MP ಟಿಕೆಟ್ ಕೊಡ್ಬೇಕಾದ್ರೆ ಬರೀ ಕುಟುಂಬದವ್ರಿಗೆ ಕೊಟ್ಟಿದ್ರಿ ಟಿಕೆಟ್. ಅವರು ಕ್ರೈಟೇರಿಯಾ ಏನಾದಿತ್ತು? ಕುಟುಂಬದ ಅವ್ರ ಮಕ್ಕಳನ್ನ ನಿಲ್ಸ್ಕೋಬೇಕು, ಗೆಲ್ಸ್ಕೋಬೇಕು ಅಂತ. ಹಾಗಾಗಿ ಕುಟುಂಬ ರಾಜಕೀಯದ ಬಗ್ಗೆ ನಾವು ಅದೇ ಹೇಳದ್ನಲ್ಲ, ಕೋಣ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಕಾಂಗ್ರೆಸ್ ಅವ್ರಿಗೆ ಹೇಳೋದು ಬಿಡಿ, ಅವಶ್ಯಕತೆ ಇಲ್ಲ. ಆದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಭ್ರಷ್ಟಾಚಾರ, ಆಮೇಲೆ ಕಮಿಷನ್ ಇರ್ಬೋದು, ಈ ರೀತಿ ಅನೇಕ ಮೂಲಭೂತ ಸಮಸ್ಯೆಗಳನ್ನ, ಮೂಲಭೂತ ವಿಚಾರಗಳನ್ನ ಜನರಿಗೆ ತಲುಪಿಸೋದ್ರಲ್ಲಿ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಟ್ಟರ್ ಫೇಲ್ಯೂರ್ ಆಗಿದೆ. ಅಟ್ಟರ್ ಫೇಲ್ಯೂರ್. ಈ ದಾವಣಗೆರೆಯನ್ನ ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಯಡಿಯೂರಪ್ಪ ಸಾಹೇಬರು ಸ್ಯಾಂಕ್ಷನ್ ಅನ್ನ ಮಾಡಿದ್ರು. ಆದ್ರೆ ಇವತ್ತಿಗೂ ದಾವಣಗೆರೆ ದಕ್ಷಿಣ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಯಾವುದೇ ಮೂಲಭೂತ ಅಭಿವೃದ್ಧಿಗಳಲ್ಲಿ ಆಗಿಲ್ಲ. ಯಾಕಂದ್ರೆ ನೀವು ಅಲ್ಲೇ ಹೋಗಿ ವಿಚಾರವನ್ನ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಜನತಾ ಪಾರ್ಟಿ ಹೇಳಕ್ ಇಷ್ಟಪಟ್ಟು ಅಹಿಂದ ಅಂತ ಹೇಳ್ತಾರೆ, ಮುಸಲ್ಮಾನರು ಅಂತ ಹೇಳ್ತಾರೆ. ಬಹಳ ಸ್ಪಷ್ಟ ಹೇಳ್ತೀನಿ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಕಾಂಗ್ರೆಸ್ ಅವರು ಮುಸಲ್ಮಾನ್ ಸಮಾಜಕ್ಕೆ. ಆಮೇಲೆ ಬಹಳ ನನ್ಗೆ ಇಷ್ಟ ಆಗಿದೆ ಏನಂತಂದ್ರೆ, ಅವರು ಮುಸಲ್ಮಾನ್ ಸಮಾಜದ ಬಂಧುಗಳಲ್ಲಿ ಉಗಿದು ಉಪ್ಪಾಗ್ತಾ ಇದ್ರಲ್ಲ ಕಾಂಗ್ರೆಸ್ ಅವ್ರಿಗೆ. ಈ ಒಂದಷ್ಟು ಜನ ಸಮಾಜದಲ್ಲಿ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಎಲ್ಲ ಇದ್ದಾರೆ, ಬೊಂಬಿ ಹೊಡಿತಾರೆ. ಅವಾಗ ಅವ್ರಿಗೆ ಬಹಳ ಜನ ಉಗಿದು ಉಪ್ಪಾಗ್ತಾ ಇದ್ರು. ಅಲ್ಲಿ ನಾವು ಮುಸಲ್ಮಾನ್ ಬಂಧುಗಳು ಬಹಳ ಪ್ರಬುದ್ಧವಾಗಿ ಮಾತಾಡಿದ್ರು. ನಾವು ಆಟದ ಸಾಮಾನುಗಳೆಲ್ಲ ನಮ್ಮನ್ನ ಬರೀ ಓಟಿಗೋಸ್ಕರ ಉಪಯೋಗಿಸ್ಕೊಳ್ತಕ್ಕಂಥದ್ದೆಲ್ಲ, ಸ್ಥಾನಮಾನಗಳನ್ನ ಕೊಡಿ ಅಂತ. ಸಾದಿಕ್ ಪೈಲ್ವಾನ್ ಹೇಳ್ತೀನಿ, ಅವ್ರು ಎಷ್ಟು ಸೀನಿಯರ್ ಮೋಟು ಸಾಮನೂರ್ ಶಿವಶಂಕರ್ ಬಗ್ಗೆ ಕೆಲಸ ಮಾಡಿದಂತ ವ್ಯಕ್ತಿ. ಇವಾಗ ಯಾರೋ ಪಾಪ ಚಿಕ್ಕ ಹುಡುಗರಿಗೆ ಟಿಕೆಟ್ ಕೊಟ್ಟಿದ್ರೆ ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ. ಆದ್ರೆ ಬಹಳ ಒಂದು ರೀತಿ ಮುಸಲ್ಮಾನ್ ಸಮಾಜದ ಬಂಧುಗಳಲ್ಲಿ ಕೂಡ ಒಂದ್ ರೀತಿಯ ತೆರೆಸುವಂದ್ರೆ ಕಣ್ ತೆರೆಸುವಂತ ಘಟನೆ ಅವರು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಕಾಂಗ್ರೆಸ್ನ ಬಂಡವಾಳ ಯೋಗ್ಯತೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಅವ್ರು ಬಹಳ ಚೆನ್ನಾಗಿ ಉಗಿದು ಉಪ್ಪಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಲೀಡರ್ಗಳಿಗೆ. ಬಹಳ ಎಲ್ಲ ಕೂಡ ಇಡೀ ರಾಜ್ಯದ ಜನ ಅದನ್ನ ಮೆಚ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಚುನಾವಣೆಯಲ್ಲಿ ಹಿಂದುಳಿದ ಸಮಾಜದ ಬಂಧುಗಳು ಮತ್ತು ವಿಶೇಷವಾಗಿ ಮುಸಲ್ಮಾನರು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಅಲ್ಲ, ನಿಮ್ಗೆ ಎರಡೂ ಕ್ಷೇತ್ರದಲ್ಲಿ ಗೆದ್ದು ಬರುವಂತ ವಿಶ್ವಾಸ ಇದೆಯಾ ಹಾಗಾದ್ರೆ? ಖಂಡಿತವಾಗ್ಲೂ ಎರಡೂ ಕ್ಷೇತ್ರದಲ್ಲಿ ನೋಡ್ರಿ, ವೀರಣ್ಣ ಚಿರಂತಿ ಮಟ್ಟು ಯಾರನ್ನಾದ್ರೂ ನೀವು ಕೇಳಿ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕ್ತಕ್ಕಂತ ಒಬ್ಬ ವ್ಯಕ್ತಿ, ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡ್ಕೊಂಡ್ ಬಂದಿರತಕ್ಕಂತ ವ್ಯಕ್ತಿ ವೀರಣ್ಣ ಚಿರಂತಿ ಮಟ್ಟವರು. ಮತ್ತೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ತಳಮಟ್ಟದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಯಾವ್ದೋ ಕುಟುಂಬ, ತಾತ ಮಂತ್ರಿ ಆಗಿದ್ರು, ಅಮ್ಮ MP ಇದಾರೆ, ಅಪ್ಪ ಮಿನಿಸ್ಟ್ರು, ಆ ಹಿನ್ನೆಲೆ ಅಲ್ಲ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ ಕಾರ್ಯಕರ್ತರಾಗಿ ಈಗ ST ಮೋರ್ಚಾದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸಮುದಾಯಗಳಿಗೆ ಅವಕಾಶ ಸಿಗ್ಬೇಕೆನ್ನುವಂಥದ್ದು ನೈಜ ಕಲ್ಪನೆ ನಮ್ದು. ಒಂದೊಂದ್ ರೀತಿ ಕಾಂಗ್ರೆಸ್ ರೀತಿಯ ಡೋಂಗಿ ವರ್ತನೆ ಅಲ್ಲ, ಸುಮ್ನೆ ಮಾತಿಗೆ ಅಹಿಂದ ಹೇಳೋದು, ಅಲ್ಲ ಅದೇ ಸಮಾಜದಲ್ಲಿ ಬೆಂಕಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಶ್ರೀರಾಜ್. ನಾನು ಹೇಳ್ದೆ ನಮ್ದು ಹೌದು ಕುಟುಂಬ ರಾಜ, ನೆಹರೂಯಿಂದ ಹಿಡಿದು DK ಶಿವಕುಮಾರ್, ಸಿದ್ದರಾಮಯ್ಯನವರೆಗೂ ನಾನು ಕುಟುಂಬ ರಾಜಕಾರಣದ ಬಗ್ಗೆ ನಾನು ಚಕಾರನೆ ಎತ್ತಿಲ್ಲ. ನಾವು ಅಕ್ಸೆಪ್ಟೆಡ್. ನಾನು ಸುಮ್ನೆ ಭಾಷೆಯ ಹಿಡಿತಾ ಇದೆಯಲ್ಲ, ಅದು ಬೇಕಾದಂಗೆ ಡೋಂಗಿ ಅದು ಇದು ಚೂರಿ ಹಾಕ್ಬಿಟ್ರು ಇವೆಲ್ಲ ಹೇಳ್ತಾರಲ್ಲ. ನನಗೆ ಹಾಸ್ಯ ಏನಾಗ್ತಾ ಇದೆ ಅಂದ್ರೆ, ಬಿಜೆಪಿಯವರು ಕೂಡ ನಮ್ಮ ಅಭ್ಯರ್ಥಿಗಳ ಬಗ್ಗೆ, ಟಿಕೆಟ್ ಸಿಗದ ಅಭ್ಯರ್ಥಿ, ಟಿಕೆಟ್ ಸಿಗುವ ಅಭ್ಯರ್ಥಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ, ಅವರ ಅಭ್ಯರ್ಥಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವರ ಅಭ್ಯರ್ಥಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಬಳಿ ದುರ್ಬಲನಾದ ಅಭ್ಯರ್ಥಿಗಳನ್ನ ಅವರು ಹಾಕಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ದುರ್ಬಲ ನಾಯಕತ್ವ ಇದೆ. ಯಾಕಂದ್ರೆ ವಿಜಯೇಂದ್ರ ಫಸ್ಟ್ ಟೈಮ್ MLA ರಾಜ್ಯಾಧ್ಯಕ್ಷ, ಯಾರು ಅವ್ರ ಮಾತು ಕೇಳ್ತಾರೆ? ಸಿದ್ದೇಶ್ವರ ಅವ್ರ ಮಾತು ಕೇಳ್ತಾರ? ಇಲ್ಲ ರೇಣುಕಾಚಾರ್ಯ ಅವ್ರ ಮಾತು ಕೇಳ್ತಾರ? ಯಾರು ಅವ್ರ ಮಾತು ಕೇಳ್ತಾರೆ? ಯಾರು ಅವ್ರ ಕ್ಯಾಂಪೇನ್ಗೆ ಹೋಗ್ತಾರೆ? ಕ್ಯಾಂಪೇನ್ಗೆ ಹೋದ್ರು ಯಾರು ಇಲ್ಲ. ಶ್ರೀರಾಜ್ ನಾನು ಸ್ವಲ್ಪ ಭಾಗವಹಿಸ್ಲ. ಯಾಕಂದ್ರೆ ಇದು ಏನಾಗ್ತಾ ಇದೆ ಅಂದ್ರೆ, ಉಪಚುನಾವಣೆಗೋಸ್ಕರ ಇದು ಚರ್ಚೆ ಆಗ್ತಾ ಇದೆ. ನಾನ್ ಗೆಲ್ತೀನಿ ಅಂತ ಎರಡೂ ಪಕ್ಷಗಳು ಹೇಳ್ತಾ ಇದ್ದಾವೆ. ಮೂಲವಾಗಿ ಇವತ್ತಿಗೆ ನಾವು ಚರ್ಚೆ ಮಾಡ್ಬೇಕಾಗಿದ್ದು, ಈಗ ನಾಗರಾಜ್ ಗೌಡ್ರು ಇದಾರಲ್ಲ, ನಾಗರಾಜ್ ಗೌಡ್ರು ಜೀವನ ಪರ್ಯಂತ ಕೇವಲ ಸ್ಪೋಕ್ಸ್ ಪರ್ಸನ್ ಆಗಿನೇ ಉಳಿಬೇಕಾಗತ್ತೆ. ಅವರಿಗೆ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿನೂ ಕೂಡ MLA ಆಗಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಈಗಿರುವಂತ MLA ಅವ್ರ ಮಗನಿಗೆ ನೆಕ್ಸ್ಟ್ ಟಿಕೆಟ್ ಸಿಗುತ್ತೆ,
ಅವ್ರ ಹೆಂಡತಿಗೆ ನೆಕ್ಸ್ಟ್ ಸಿಗುತ್ತೆ, ಅವ್ರು ರಿಟೈರ್ಡ್ ಆದ ನಂತರ ಅವ್ರ ಮೊಮ್ಮನಿಗೆ ಟಿಕೆಟ್ ಸಿಗುತ್ತೆ. ನಾಗರಾಜ್ ಗೌಡ್ರಾಗ್ಲಿ ಇನ್ನೊಬ್ರು ನಮ್ಮ ಸ್ನೇಹಿತರಿದಾರಲ್ಲ ಬಿಜೆಪಿ ಅವ್ರಾಗ್ಲಿ ಕೂಡ ಅವರು ಬರೀ ಸ್ಪೋಕ್ಸ್ ಪರ್ಸನ್ ಮಾತ್ರ ಆಗಿರ್ಬೇಕಾಗುತ್ತೆ. ಕೊನೆಗೆ ಏನಿಗೆ ಮುಟ್ತಾರಪ್ಪ ಅಂದ್ರೆ ಜಿಲ್ಲಾ ಮಟ್ಟದ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಒಂದ್ ನಿಮಿಷ ಮೂಲವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಹಿಂದಿನ ರಾಜಕಾರಣಿಗಳು ಇವತ್ತು ಮೋದಿ ಅವರು ದೇಶವನ್ನ ಆಳ್ಬೇಕಾದ್ರೆ ಅವರಿಗೆ ಯಾವ ಕುಟುಂಬದ ಹಿನ್ನೆಲೆ ಇತ್ತು? ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಅವರಿಗೆ ಯಾವ ಕುಟುಂಬದ ಹಿನ್ನೆಲೆ ಇತ್ತು? ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವರಿಗೆ ಯಾವ ಕುಟುಂಬದ ಹಿನ್ನೆಲೆ ಇತ್ತು? ಅವ್ರ ನಾಯಕ ಆಗ್ಲಿಲ್ವಾ? ಇವತ್ತಿಗೆ ನೀವು ಈ ಕುಟುಂಬವನ್ನು ಹೊರತುಪಡಿಸಿದ್ರೆ ನಿಮ್ಗೆ ಎಷ್ಟು ನಾಯಕರು ಸಿಗ್ಬಹುದು? ಇಡೀ ದೇಶವನ್ನು ಯಾಕೆ ಇಡೀ ವಿಶ್ವವನ್ನು ಕೊಂಡಾಡುವಂತ ನಾಯಕರು ನಿಮ್ಗೆ ಸಿಗ್ಬಹುದಲ್ಲ? ನೀವು ಯಾಕೆ ಕುಟುಂಬದ ರಾಜಕಾರಣಕ್ಕೆ ಬೀಳ್ತೀರಿ? 25 ವರ್ಷದ ಹುಡುಗನ್ ತಗೊಂಡ್ ಬಂದು ನೀವು ಚುನಾವಣೆಗೆ ನಿಲ್ಲಿಸ್ತೀರಿ, ಮನೆಯಲ್ಲಿರುವಂತಹ ಹಣವನ್ನ ಅವ್ರಿಗೆ ಹಾಕ್ತೀರಿ. ಇವತ್ತಿನ ಚುನಾವಣೆ ಏನು? ಸರ್ಕಾರದ ಚುನಾವಣೆ. ಬೈ ಎಲೆಕ್ಷನ್ ಮೀನ್ಸ್ ಸರ್ಕಾರದ ಚುನಾವಣೆ. ಅಲ್ಲಿ 88,000 ಮತಗಳಿದಾವೆ ಮುಸ್ಲಿಮರದು. ಯಾವ ಕಾರಣಕ್ಕಾಗಿ ಅವ್ರಿಗೆ ತಿರಸ್ಕಾರ ಮಾಡ್ತೀರಿ? ಇವ್ರಿಗೆ ಶಾಮ್ನೂರ್ ಅವ್ರ ಮೊಮ್ಮಗನಿಗೆ ಅರ್ಹತೆ ಏನು? ನಾನ್ ಕೇಳ್ತಾ ಇರೋ ಪ್ರಶ್ನೆ ಮುಖ್ಯವಾಗಿದೆ. ಇದೇ ರೀತಿಯಾಗಿ ನಾನು ಬಿಜೆಪಿಯವ್ರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರುವಂತ ನಿಮ್ಮ 17% ಮಂತ್ರಿಗಳು ಅವ್ರ ತಂದೆ ಮಂತ್ರಿ ಆಗಿದ್ರು ಅಥವಾ ಮುಖ್ಯಮಂತ್ರಿ ಆಗಿದ್ರು. ಪ್ರಧಾನಮಂತ್ರಿ ದೇವೇಗೌಡರ ಮಗ HD ಕುಮಾರಸ್ವಾಮಿ ಅವರು ಅಲ್ಲಿ ಒಬ್ರು ಮಂತ್ರಿ, ಪಿಯೂಷ್ ಗೋಯಲ್ ಅವ್ರ ತಂದೆನೂ ಒಬ್ರು ಮಂತ್ರಿ, ಧರ್ಮೇಂದ್ರ ಪ್ರಧಾನ್ ಅವರು ತಂದೆನೂ ಒಬ್ರು ಮಂತ್ರಿ ಆಗಿದ್ರು, ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರ ತಂದೆನೂ ಮಂತ್ರಿ ಆಗಿದ್ರು, ಚಿರಾಗ್ ಪಾಸ್ವಾನ್ ಅವ್ರ ತಂದೆನೂ ಮಂತ್ರಿ ಆಗಿದ್ರು. ಅಂದ್ರೆ ನಾನು ಈಗಾಗಲೇ ಹೇಳಿದಂತೆ 33% ನಮ್ಮ ಭಾರತದ ಇತಿಹಾಸದಲ್ಲಿ 33% ವಂಶ ಪಾರಂಪರ್ಯ ಆಡಳಿತ ನಡೀತಾ ಇದೆ. ಇದರ ಅರ್ಥ ನಾವು ಬರೀ ವೋಟ್ ಹಾಕಕ್ ಮಾತ್ರ ಸೀಮಿತನಾ? ನಮ್ಗೆ ಯಾರಿಗೂ ವಿಧಾನಸಭೆ ಅಥವಾ ಲೋಕಸಭೆಗೆ ಹೋಗುವ ಅರ್ಹತೆನೇ ಇಲ್ವಾ? ಮೂಲ ಪ್ರಶ್ನೆ. ನಿಮ್ಮ ಪ್ರಶ್ನೆ ಸಮರ್ಥ ಅವರನ್ನ ಆಯ್ಕೆ ಮಾಡುವುದಕ್ಕೆ ಕಾಂಗ್ರೆಸ್ ಗಿದ್ದಂತಹ ಮಾನದಂಡ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತು. ಅದಕ್ಕೆ ಇನ್ನೂ ಒಂದು ಶ್ರೀಜಾ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಇವತ್ತಿಗೆ ಕರ್ನಾಟಕದಲ್ಲಿ ಅತ್ಯಂತ ಸಮರ್ಥ ಮುಖ್ಯಮಂತ್ರಿ ಇದ್ದಾರೆ ದೇವೇಗೌಡರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇಕಾದಷ್ಟು ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾವುದೋ ಎಲ್ಲಾ ಸಮಾಜಗಳ ಬೆಂಬಲ ಇದೆ. ಅವರಿಗೆ ಅಲ್ಪಸಂಖ್ಯಾತರ ಬೆಂಬಲ ಇದೆ. ಅದ್ರಾಗ ನೀವು ಹೇಳಿದ್ರೆ ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಮರ ಬೆಂಬಲ ಇದೆ. ಅಲ್ಲಿಂದ ದಲಿತ ಸಮುದಾಯಗಳ ಬೆಂಬಲ ಇದೆ. ಅಲ್ಲಿಂದ ಬಸವಣ್ಣ ನಂಬಿಕೊಂಡಿರುವಂತಹ ಲಿಂಗಾಯತರ ಬೆಂಬಲ ಇದೆ. ಅಲ್ಲದೆ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಅಂತ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಲ್ಲಿ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯನವರಿಗೆ ಕೇವಲ 2 ಉಪಚುನಾವಣೆಗಳಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರುವಂತ ತಾಕತ್ತಿಲ್ವಾ? ಯಾಕೆ ನೀವು ಸಾಮಾನ್ಯ ಕಾರ್ಯಕರ್ತನ ಕೊಡ್ತಾ ಇಲ್ಲ? ಏನಿದ್ರ ಅರ್ಥ? ನೀವು ಒಬ್ಬ ಮನುಷ್ಯನ ಕತ್ತಿ ಹಚ್ಚಿ ಹಿಚಕ್ತಾ ಇಲ್ವಾ? ಯಾವ ಆಧಾರದ ಮೇಲೆ? ನಾನ್ ಕೇಳ್ತಾ ಇರೋದು ಪ್ರಶ್ನೆ, ಯಾವ ಆಧಾರದ ಮೇಲೆ ಬೀದರ್ನಲ್ಲಿ ಟಿಕೆಟ್ ಕೊಟ್ರಿ? ಯಾವ ಆಧಾರದಲ್ಲಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ರಿ? ಯಾವ ಆಧಾರದಲ್ಲಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡ್ಲಿ? 16 ಜನ ಎಂಪಿಗಳ ಮಕ್ಕಳಿಗೆ ಮಾತ್ರ ಟಿಕೆಟ್ ಕೊಟ್ರಿ, ಅಧಿಕಾರದಲ್ಲಿರುವಂತಹ ಮಕ್ಕಳಿಗೆ ಮಾತ್ರ ಟಿಕೆಟ್ ಕೊಟ್ರಿ. ಸಾಮಾನ್ಯ ಕಾರ್ಯಕರ್ತನ ಹಣೆ ಬರ ಏನು? ಹೋಗ್ಲಿ ಅವತ್ತೇ ಮಾಡು ಇಲ್ಲವೇ ಮಡಿ ಅಂತ ಚುನಾವಣೆ ಇತ್ತು. ಓಕೆ ಯಾವ್ದೋ ಒಂದು ಕಾರಣಕ್ಕಾಗಿ ಮಾಡಿದ್ದಾರೆ. ಅದನ್ನ ನೀವು ಏನಾಗಿದೆ ಅಲಿಖಿತ ಕಾನೂನವನ್ನಾಗಿ ಮಾಡ್ಕೊಂಡಿದ್ದೀರಿ. ಇವತ್ತಿಗೆ ಕಾಂಗ್ರೆಸ್ ಮತ್ತು ನಟರಾಜ್ ಗೌಡರ ವಾದ ಏನಿತ್ತು ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬಿಜೆಪಿಯನ್ನ ನಮ್ಗೆ ಮಣಿಸ್ಬೇಕು ಮತ್ತೆ 2028ರ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಇದೆ ಅನ್ನುವಂತ ದೃಷ್ಟಿಯಲ್ಲಿ ಸಮರ್ಥ ಅವರಿಗೆ ಕೊಟ್ಟಿದ್ದೇವೆ. ಜೊತೆಗೆ ಬಾಗಲಕೋಟೆಯಲ್ಲಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅದು ನಟರಾಜ್ ಗೌಡರ ಉಳಿಯುತ್ತೇರಿ ಅಲ್ಲ ಶ್ರೀಜಾ ಮತ್ತೆ ನಟರಾಜ್ ಗೌಡ್ರೆ, ನಿಮ್ಗೆ ಕ್ಷೇತ್ರ ಉಳಿಯುತ್ತೆ. ಯಾಕಂದ್ರೆ ನಿಮ್ಗೆ ಪ್ರಬಲವಾದ ಮುಖ್ಯಮಂತ್ರಿ ಇದಾರೆ. ಅಲ್ಲ ಅವ್ರ ಹಿಂದೆ 140 ಜನ ಶಾಸಕರಿದ್ದಾರೆ. ಅಲ್ಲಿಂದ ಇಡೀ ಸರ್ಕಾರ ಇದೆ. ಇದು ಉಪಚುನಾವಣೆ, ಸರ್ಕಾರದ ಚುನಾವಣೆ. ಇಲ್ಲಿ ಸರ್ಕಾರ ಕೆಲಸ ಮಾಡುತ್ತೆ. ಒಬ್ಬ ಅಭ್ಯರ್ಥಿನ ಗೆಲ್ಲಿಸಬೇಕಾದ್ರೆ ಅಭ್ಯರ್ಥಿ ಚುನಾವಣೆ ಅಲ್ಲ, ಇದು ಸರ್ಕಾರದ ಚುನಾವಣೆ. ಈ ಸಮಯದಲ್ಲಿ ಸಿದ್ದರಾಮಯ್ಯನವ್ರು ಏನ್ ಮಾಡ್ಬೇಕಾಗಿತ್ತು? ಒಬ್ಬ ಸಾಮಾನ್ಯ ಈ ನಟರಾಜ್ ಗೌಡ್ರನ್ನ ತಗೊಂಡೋಗಿ ನಿಲ್ಲಿಸಬಹುದಾಗಿತ್ತು. ಅಲ್ಲಿ ಯಾವನೋ ಒಬ್ಬ ಬಾಗಲಕೋಟೆಯಲ್ಲಿ ಒಬ್ಬನ ತಗೊಂಡೋಗಿ ಗೆಲ್ಸ್ಕೊಂಡ್ ಬರ್ಬೇಕಾಗಿತ್ತು. 2014ರ ಚುನಾವಣೆಯಲ್ಲಿ ಯಾರು ಮೋದಿ ಅವರು ಏನೂ ಇಲ್ದೇ ಇಡೀ ದೇಶದಲ್ಲಿ 300ಕ್ಕಿಂತ ಹೆಚ್ಚಿನ ಸೀಟ್ಗಳಂತ ಅವ್ರು ತಗೊಂಡು ಬಂದ್ರು. ಅಲ್ಲಿ ಸಿದ್ದರಾಮಯ್ಯನವರು ಇಂತ ಒಂದು ಮೋದಿಯ ಒಂದು ಬಿರುಗಾಳಿಯಲ್ಲಿ
ಮೊನ್ನೆ ಹ್ಮ್ ನಡೆದ ಚುನಾವಣೆಯಲ್ಲಿ 140 ಸೀಟುಗಳನ್ನು ತಗೊಂಡ್ ಬಂದ್ರು ಅಂತ ತಾಕತ್ತಿರೋರು ಬರೀ ಕೇವಲ ಇದಕ್ಕೆ ಯಾಕೆ ಇದು ಮಾಡ್ತೀರಿ? ನೀವು ಕಾರ್ಯಕರ್ತನ ಬೆಳೆಸುವುದು ಯಾವಾಗ? ನೀವು ಎಂದ ಕಾರ್ಯಕರ್ತನ ಬೆಳೆಸ್ತೀರಿ? ಅದ್ ಬರೀ ನಿಮಗೆ ನೀವು ಅಲ್ಲಿರುವಂತ ನಾಯಕರನ್ನ ಬಳಸುವುದಾದ್ರೆ ಅಲ್ಲಿ ಕಾರ್ಯಕರ್ತರು ಯಾಕಿರ್ಬೇಕು? ಇವತ್ತು ಮುಸ್ಲಿಮರು ಅಲ್ಲಿ ಯಾಕಿರ್ಬೇಕು? ಯಾಕೆ ಓಟ್ ಹಾಕ್ಬೇಕು ಅವರು? ನಾವ್ ಯಾಕೆ ಓಟ್ ಹಾಕ್ಬೇಕು? ನಮಗೆ ಅಧಿಕಾರ ಇಲ್ಲ ಅಂದಾಗ ಗೌಡ್ರೆ, ಪಾಟೀಲ್ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರು ಸಮರ್ಥ ಸಮುದಾಯದ ನಾಯಕರಿದ್ರು, ಇಡೀ ದೇಶದಲ್ಲಿ ಒಬ್ಬ ಸಮರ್ಥ ಮುಖ್ಯಮಂತ್ರಿಗಳಿದ್ರು, ಅಹಿಂದ ನಾಯಕತ್ವ ಅನ್ನೋದಾಗಿ ಅವರ ಅಜೆಂಡಾ ಇದೆ. ಈ ಎರಡೂ ಕ್ಷೇತ್ರಗಳಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಘೋಷಣೆ ಮಾಡಿಕೊಂಡು ಗೆದ್ದು ಬರುವಂತ ಸಾಧ್ಯತೆಗಳಿತ್ತು ಅನ್ನೋದನ್ನ ಜಿ.ಬಿ. ಪಾಟೀಲ್ ಹೇಳ್ತಾರೆ ಅಂತ. ಇಲ್ಲ, ಜಿ.ಬಿ. ಪಾಟೀಲ್ ಅವ್ರದ್ದು ಇದು ಒಂಥರ ಆಶಯ ಏನಂದ್ರೆ ಈ ಸಾಮಾಜಿಕ ಕಳಕಳಿ. ಅವ್ರ ಮಾತು ಅಂದ್ರೆ ಸಾಮಾಜಿಕ ಕಳಕಳಿಯ ಮಾತು. ರಾಜಕೀಯವಾಗಿ ಈ ದಶಮಾನದಲ್ಲಿ ಶಿವರಾಜ್ ಆ ರೀತಿ ಪರಿಸ್ಥಿತಿ ಇಲ್ಲ. ಯಾವುದೇ ಕುಟುಂಬದಲ್ಲಿ ಯಾರೇ ಸತ್ರು ಕೂಡ ಆ ಕುಟುಂಬದವ್ರ ಜೊತೆಗೆ ಆ ಕಾರ್ಯಕರ್ತರು ಮತ್ತೆ ಜನಸಾಮಾನ್ಯರ ಬಾಂಧವ್ಯ ಬಹಳ ಗಟ್ಟಿಯಾಗಿರ್ತದೆ. ಹಾಗಾಗಿ ನಮಗೆ ರಾಜಕೀಯ ಒತ್ತಡಗಳು, ಜಾತಿ ಸಮೀಕರಣಗಳು ಅವೆಲ್ಲ ನೋಡ್ಕೊಂಡು ಮುಂದಿನ ಚುನಾವಣೆಗಳು ನಿಮ್ಗೆ ನೋಡಿ, ಜಾತಿ ಮತ್ತೆ ಸಂಪನ್ಮೂಲ. ಈಗ ಚುನಾವಣೆ ನಾನು ಅವ್ರು ಜಿ.ಬಿ. ಪಾಟೀಲ್ ಅವರು ಪಾಪ ಸಾಮಾಜಿಕ ಕಳಕಳಿಯಲ್ಲಿ ಹೇಳಿದಾರೆ ಅವರು. ನಾನು ಅದೇ ಕಳಕಳಿಯಲ್ಲಿ ಹೇಳ್ತೀನಿ ನೋಡಿ, ಜಾತಿ ಮತ್ತೆ ಸಂಪನ್ಮೂಲಗಳ ಇಲ್ದಲೇ ಈ ಚುನಾವಣೆಗಳು ಆಗೋದಿಲ್ಲ. ಈ ರಾಜ್ಯ ಸರ್ಕಾರ ನಡೆಸ್ತಾ ಒಂದ್ ನಿಮಿಷ ರಾಜ್ಯ ಸರ್ಕಾರ ನಡೆಸ್ತಾ ಇದ್ರೆ ನಿಮಗೆ ಸಂಪನ್ಮೂಲ ಕೊರತೆ ಇದೆಯಾ? ಈ ಮಾತಾಡ್ತೀರಿ? ಇಲ್ಲ, ನಾನು ಕೇಳ್ತೀಗ ರಾಜಕೀಯ ಸರ್ಕಾರ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ, ರಾಜಕೀಯ ಪಕ್ಷಗಳು ಮಾಡಲ್ಲ, ಇಂಡಿವಿಜುವಲ್ ಕ್ಯಾಂಡಿಡೇಟ್ಗಳು ಮಾಡ್ಬೇಕಾಗುತ್ತೆ. ಆದ್ರೆ ನೀವ್ ಹೇಳಿದ ಮಾತು ಸತ್ಯ ಇದೆ. ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಎಂತಹ ಸಮಯದಲ್ಲೂ ಕೂಡ 139, 140 ಸೀಟ್ ತಗೊಂಬರಕ್ ಸಾಧ್ಯ ಆದವ್ರಿಗೆ 2 ಚುನಾವಣೆ ಗೆಲ್ಸಕ್ ಸಾಧ್ಯ ಆಗ್ತಿಲ್ಲ. ಸಾಧ್ಯ ಇತ್ತು, ಯಾರಿಗೇ ಕೊಟ್ರು ಸಾಧ್ಯ ಇತ್ತು. ಆದ್ರೆ ಅಲ್ಲಿನ ಕಾರ್ಯಕರ್ತರ ಒತ್ತಡ ಏನಿತ್ತು, ಕಾರ್ಯಕರ್ತರ ಬೇಡಿಕೆ ಏನಿತ್ತು ಅಂದ್ರೆ ಸಮರ್ಥವ್ರನ್ನೇ ಅಭ್ಯರ್ಥಿ ಮಾಡಿ ಅಂತೇಳಿ 95% ಕಾಂಗ್ರೆಸ್ ಕಾರ್ಯಕರ್ತರು ಮತಗಟ್ಟೆ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಒತ್ತಡ ಹಾಕಿದ್ರಿಂದ ಅದು ಕೊಡ್ಬೇಕಾಗಿ ಬಂತು. ಆದ್ರೆ ನೀವ್ ಹೇಳ್ದಂಗೆ ಒಬ್ಬ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡುವಂತ ಜಾಗಗಳಲ್ಲಿ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಿಜವಾದ ಅದು ಒಳ್ಳೆಯ ಸಂದೇಶ ಅಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬೇರೆ ಅವಕಾಶ, ಚುನಾವಣೆಗೆ ಮಾಡಕ್ ಆಗಿಲ್ಲ ಅಂದ್ರೆ ಬೇರೆ ಅವಕಾಶಗಳನ್ನ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಅದು ಮುಂದೆನೂ ಮಾಡ್ಕೊಂಡು ಬಂದಿದೆ, ಇವತ್ತು ಮಾಡುತ್ತೆ, ಮುಂದೆಗೂ ಮಾಡುತ್ತೆ. ಯಾಕಂದ್ರೆ ಸಾಮಾಜಿಕ ನ್ಯಾಯವನ್ನ ಕಾಪಾಡ್ಕೋಬೇಕಾಗುತ್ತೆ. ಮನೆ ಸಿದ್ದರಾಮಯ್ಯ ತತ್ವನೂ ಅದೇ, ಕಾಂಗ್ರೆಸ್ ತತ್ವನೂ ಅದೇ, ಮನೆ ಡಿ.ಕೆ. ಶಿವಕುಮಾರ್ ಅದೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ 95% ಕಾರ್ಯಕರ್ತರು ಮೊನ್ನೆ ಇವತ್ತು ಮಾತಾಡಿರೋ ಪ್ರಕಾರ 95% ಕಾರ್ಯಕರ್ತರು, ಅಲ್ಪಸಂಖ್ಯಾತ ಕಾರ್ಯಕರ್ತರು ಕೂಡ ಸಮರ್ಥರ ಪರವಾಗಿ ಆಲ್ರೆಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎರಡನ್ನೂ ಗೆದ್ಕೊಂತೀವಿ. ಆದ್ರೆ ಈ ಖಂಡಿತವಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು. ಈ 31% ಇವಾಗ್ಲೂ ಕೂಡ ಡೈನೆಸ್ಟಿಗಳು, ಕುಟುಂಬ ರಾಜಕಾರಣದವರು ಆಳ್ವಿಕೆ ಮಾಡ್ತಾರೆ. ರಾಜ ಮಹಾರಾಜರ ಕಾಲನೇ ಲೆಕ್ಕಕ್ಕೆ ಬಂತು. ಪ್ರಜಾಪ್ರಭುತ್ವದಲ್ಲಿ ಏನು ಅವಕಾಶ? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಇತ್ತು. ಈಗ ಜಿ ಪಟೇಲ್ ಅವರು ಕರೆಕ್ಟಾಗಿ ಹೇಳಿದ್ರು, ದೇವೇಗೌಡರು ಆದಾಗ ಅವ್ರ ಹಿನ್ನೆಲೆ ಇರಲಿಲ್ಲ, ನರೇಂದ್ರ ಮೋದಿ ಅವರಾದಾಗ ಹಿನ್ನೆಲೆ ಇರಲಿಲ್ಲ, ಸಿದ್ದರಾಮಯ್ಯನವರಾದಾಗ ಅವ್ರಿಗೆ ಹಿನ್ನೆಲೆ ಇರಲಿಲ್ಲ, ರಾಜಕೀಯ ಹಿನ್ನೆಲೆ ಇರಲಿಲ್ಲ. ಆದರೆ ಅವರ ಮಕ್ಕಳಿಗೆ ಬಂದ್ಬಿಟ್ಟಿದೆ. ಈ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕುಟುಂಬ ಮಕ್ಕಳಿಲ್ಲ, ಇಲ್ಲ ಅದಕ್ಕಾಗಿ ಅವರು ರಾಜಕಾರಣಕ್ಕೆ ಬಂದ್ಬಿಡ್ತಿದ್ರು. ನಾವು ವಾಜಪೇಯಿ ಮತ್ತೆ ನರೇಂದ್ರ ಮೋದಿಗೆ ಮಕ್ಕಳಿಲ್ಲ. ಆದ್ರೆ ಮಕ್ಕಳಿರ್ತಕ್ಕಂಥ ಎಲ್ಲಾ ಬಿಜೆಪಿ ನಾಯಕರು ರಾಜಕೀಯಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ತಗೊಳ್ಳಿ, 10 ಜನ ಅವ್ರ ಕುಟುಂಬದವರು ರಾಜಕಾರಣದಲ್ಲಿದ್ದಾರೆ. ನೀವು ಸುರೇಶ್ ಅಂಗಡಿ ಆಗ್ಬೋದು, ಜೊಲ್ಲೆ ದಂಪತಿ ಆಗ್ಬೋದು, ಜಾರಕಿಹೊಳಿ ಬ್ರದರ್ಸ್ ಆಗ್ಬೋದು, ಅಥವಾ ಯಡಿಯೂರಪ್ಪ ಅಂಡ್ ಸನ್ಸ್ ಆಗ್ಬೋದು, ಎಲ್ಲರೂ ರಾಜಕೀಯಕ್ಕೆ ಬರ್ತಾರೆ. ಯಾಕಂದ್ರೆ ಅವ್ರ ರಾಜಕೀಯ ಸಂಪರ್ಕ ಬರುತ್ತೆ, ಜನಗಳ ಸಂಪರ್ಕ ಬರುತ್ತೆ, ನಮಗೂ ಇದೇ ಆಗಬೇಕು ಮಾಡ್ಬೇಕು ಅಂತ ಹೇಳಿ ಬರ್ತಾರೆ. ಆರ್ಥಿಕ ಸಂಪನ್ಮೂಲ ಇರ್ತದೆ, ಜಾತಿ ಬಲ ಇರುತ್ತೆ, ಹಂಗಾಗಿ ಬರ್ತಾರೆ. ಆದ್ರೆ ಒಂದು ಸದಾಶಯ ಮತ್ತೆ ಸಾಮಾಜಿಕ ಕಳಕಳಿ ಏನಂದ್ರೆ ಇಂಡಿವಿಜುವಲ್, ಅವಾಗ ದೇವೇಗೌಡರಿಗೆ ಸಿಕ್ಕಂತ ಅವಕಾಶ, ನರೇಂದ್ರ ಮೋದಿ ಸಿಕ್ಕಂತ ಅವಕಾಶ, ಸಿದ್ದರಾಮಯ್ಯನವ್ರಿಗೆ ಸಿಕ್ಕಂತ ಅವಕಾಶ ನಟರಾಜ್ ಗೌಡನ್ಗೂ ಸಿಕ್ಲಿ, ಉತ್ಕರ್ಷ್ ಸಿಕ್ಲಿ ಅಂತ ಹೇಳಿ ಜಿ.ಬಿ. ಪಾಟೀಲ್ ಅವರ ಆಶಯ. ಆ ಆಶಯ ಸಂತೋಷ ಪಡ್ಬೋದು, ಅದು ಕೇಳ್ಬೋದು. ಆದರೆ ವಾಸ್ತವ ಬೇರೆ ತರ ಇದೆ. ಈಗ ಚುನಾವಣೆಯಲ್ಲಿ ಸಂಕೀರ್ಣತೆ ಇದೆ. ಈ ಚುನಾವಣೆ ಇವರು ನಡೀತಾ ಇರ್ತಕ್ಕ ಚುನಾವಣೆಗಳಲ್ಲಿ ಸಂಕೀರ್ಣತೆ ಇದೆ. ಆ ಸಂಕೀರ್ಣತೆಯನ್ನು ಮನಗಂಡು ರಾಜಕೀಯ ಪಕ್ಷಗಳ ತೀರ್ಮಾನ ಏನಂದ್ರೆ, ನಮಗೆ ಅವಕಾಶ ಸಿಕ್ಕಿಲ್ಲ, ನನ್ನ ಕಾರ್ಯಕರ್ತನ ನಂಗೆ ಅವಕಾಶ ಸಿಕ್ಕಿಲ್ಲ ಪರವಾಗಿಲ್ಲಪ್ಪ, ನನ್ನ ಪಕ್ಷ ಗೆಲ್ಲಬೇಕು ಅನ್ನೋ ತೀರ್ಮಾನಗಳು ಬಹಳ ಸಲ ಮಾಡ್ಬೇಕಾಗಿ ಬರುತ್ತೆ. ಇಟ್ಸ್ ಗೇಮ್. ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದು ಏನ್ ಕೇಳಿದ್ರೆ, ಕಾಂಗ್ರೆಸ್ ಸೆಕೆಂಡ್ ಲೆವೆಲ್ ಲೀಡರ್ಸ್ ಅನ್ನ ಬೆಳೆಸೋದೇ ಇಲ್ಲ ಅನ್ನುವಂತಹ ಒಂದು ವಾದ ಇದೆಯಲ್ಲ. ಬಿಜೆಪಿ ಮತ್ತೆ ನಿಮ್ಮ ವಿಪಕ್ಷಗಳು, ಅಂದ್ರೆ ನಿಮ್ಮನ್ನ ವಿರೋಧಿಸುವಂತ ಪಕ್ಷಗಳು ಅದನ್ನೇ ನೇರವಾಗಿ ಹೇಳುತ್ತೆ ಪದೇ ಪದೇ. ಸೊ ಇಲ್ಲೂ ಕೂಡ ಕಾರ್ಯಕರ್ತರನ್ನ ಗುರುತಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಮುಸ್ಲಿಂ ವೋಟರ್ಸ್ ಏನಿದ್ದಾರೋ ಅವರು ಕೂಡ, ಅಲ್ಲೂ ಕೂಡ ನಿಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ. ಬೇರೆ ಬೇರೆ ಸಮುದಾಯದ ಕುರುಬರು ಇದ್ರು, ಅಲ್ಲಿ ಬೇರೆ ಬೇರೆ ಜಾತಿಯವರು ಇದ್ರು. ಆ ಎಲ್ಲಾ ಜಾತಿಯ ಕಾರ್ಯಕರ್ತರು ಕೂಡ ನಿಮ್ಮಲ್ಲಿ ಇದ್ದಾರೆ. ಸೊ ಕಾರ್ಯಕರ್ತರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಕಾರ್ಯಕರ್ತರೆಲ್ಲ ವಿಮುಖರಾಗುವಂತಹ ಸಾಧ್ಯತೆಗಳಿಲ್ವಾ? ಹಾಗಾದ್ರೆ ಕಾರ್ಯಕರ್ತರನ್ನ ಉಳಿಸ್ಕೊಂಡಿರೋದು ಎಲ್ಲಿ ಆಯ್ತು ಅಂತ?
ಇಲ್ಲ, ಇದು ಸದಾ ಎಲ್ಲಾ ಕಾಲದಲ್ಲೂ ಕೂಡ ಈ ತರ ತುಮುಲಗಳಿದ್ದೇ ಇರ್ತವೆ. ರಾಜಕಾರಣದಲ್ಲಿ ಯಾರೋ ಒಬ್ರಿಗೆ ಅವಕಾಶ ಸಿಗಲ್ಲ, ಒಬ್ರಿಗೆ ಅವಕಾಶ ಸಿಗುತ್ತೆ, ಒಬ್ರು ಕುಟುಂಬದವ್ರು ಸಿಗುತ್ತೆ, ಒಬ್ರು ಕಾರ್ಯ ಸಿಗಲ್ಲ, ಈ ತರ ತುಮುಲಗಳಿರ್ತವೆ. ಆದ್ರೂ ಕೂಡ ರಾಜಕೀಯ ಪಕ್ಷಗಳು ತುಂಬಾ ದೊಡ್ಡ ಸಾಗರ ತರ ಇದು. ಯಾಕಂದ್ರೆ ಲಕ್ಷಾಂತರ ಕಾರ್ಯಕರ್ತರು, ಕೋಟ್ಯಾಂತರ ಜನ ಅದಕ್ಕೆ ಅಭಿಮಾನಿಗಳು, ಅದಕ್ಕೆ ವೋಟರ್ಸ್ ಇರ್ತಾರೆ. ಹಾಗಾಗಿ ಒಂದೇ ಒಂದು ಜಾಗದಲ್ಲಿ ಏನೋ ಒಂದು ಬದಲಾವಣೆ ಆಯ್ತು ಅಂತ ಹೇಳಿ ಸರ್ಕಾರಗಳ ಮೇಲೆ, ಪಕ್ಷಗಳ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರೋದಿಲ್ಲ. ಅಲ್ಲಿ ಸಮರ್ಥಗೂ ಒಂದು ಶಕ್ತಿ ಇದೆ, ಅವ್ರ ಕುಟುಂಬಕ್ಕೊಂದು ಶಕ್ತಿ ಇದೆ. ಯಾರಾದ್ರೂ ಒಬ್ರು ಇಬ್ರು ವಿಮುಖ ಆದ್ರೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಸಂಘಟನೆ ಮಾಡ್ತಾರೆ, ಗೆದ್ಕೊಂಡ್ ಬರ್ತಾರೆ. ಆ ರೀತಿಯ ಅವಕಾಶಗಳು ನಟರಾಜ್ ಗೌಡ್ರೆ, ನೀವು ಜಾತಿಯ ಆಧಾರದ ಮೇಲೆ ಮಾತಾಡೋದಾದ್ರೆ ಒಂದ್ ನಿಮಿಷ, ನೀವು ಜಾತಿಯ ಆಧಾರದ ಮೇಲೆ ಮಾತಾಡೋದಾದ್ರೆ 88,000 ಮುಸ್ಲಿಂ ಜನಸಂಖ್ಯೆ ಇದೆ ಅಲ್ಲಿ. 88,000 90% ಹಾಕಿದ್ರು ಕೂಡ 70,000 ಮತ ಬೀಳುತ್ತೆ ಅಲ್ಲಿ. ಅಲ್ಲಿಂದ ಅಲ್ಲ, ಇಷ್ಟೊಂದು ಭಾಗ್ಯಗಳನ್ನು ಕೊಟ್ಟಿದ್ದೀರಿ ನೀವು. ನಿಮಗೆ ಇನ್ನೂ ಒಂದು 20,000 ಮತ ಗಳಿಸಕ್ಕೆ ಕಷ್ಟ ಆಗುತ್ತಾ? ಅಥವಾ ಒಂದು 25,000 ಮತ ಸಿಗ್ತಿರ್ಲಿಲ್ಲ ನಿಮಗೆ? ಯಾವ ಆಧಾರದ ಮೇಲೆ ಒಬ್ಬ ಯಾವ್ದನು ಇದು ಇಲ್ಲ. ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದಾನೆ, ಅಥವಾ ಈಗಾಗಲೇ ಇಂಥ ಕೆಲಸ ಮಾಡಿದ್ದಾರೆ, ಈಗಾಗಲೇ ಇಲ್ಲಿದ್ದಾರೆ. ತಾಯಿಯಂತೆ, ಮನೆ ಹೆಣ್ಣು ಮಗಳಂತೆ ಇವ್ರನ್ನು ತಗೊಂಡ್ ಬಂದು ನಿಲ್ಸ್ತಾ ಇದ್ದೀರಿ. ತಾಯಿಯವರು ಕೂಡ ಅವರು ಗೌರವದಿಂದ ಮಾತಾಡ್ತಾ ಇದ್ದೀನಿ ನಾನು. ಆ ಅಮ್ಮ ಕೂಡ ಸ್ಟೇಟ್ ವೇ ಮನೆಯಿಂದ ಬಂದು MP ಆಗಿರೋದು. ಈ ಮಗು ಕೂಡ ಸ್ಟೇಟ್ ವೇ ಮನೆಯಿಂದ ಬಂದು MLA ಆಗ್ತಾ ಇರೋದು. ಒಂದ್ ನಿಮಿಷ, ಇನ್ನೊಂದು ವಿಷಯ ಹೇಳ್ತೀನಿ. ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನು 25-30 ವರ್ಷಗಳ ಕಾಲ ಆಳಿದ್ದಾರೆ. ಇನ್ನು ಅವ್ರ ಮೊಮ್ಮಗ ಬರ್ತಾನೆ, ಅವ್ರ ಮೊಮ್ಮಗರು ಒಂದು 25-30 ವರ್ಷಗಳ ಕಾಲ ಆಳ್ತಾನೆ. ಅಂದ್ರೆ 60-70 ವರ್ಷಗಳ ಕಾಲ ಒಂದು ಕ್ಷೇತ್ರ, ಒಂದು ಮನೆತನಕ್ಕೆ ಮಾತ್ರ ಸೀಮಿತನ ಹೇಗೆ? ಆ ಕ್ಷೇತ್ರದಲ್ಲಿ ಯಾರು ಆಕಾಂಕ್ಷಿಗಳು ಆಗ್ಬಾರ್ದ? ಯಾರು ರಾಜಕೀಯ ಇರಬಾರ್ದ? ಹೊಟ್ಟೆ ತುಂಬಿದವ್ರನ್ನ ಮಾತ್ರ ತುಂಬಿಸ್ತೀರಾ? ಅಧಿಕಾರದಲ್ಲಿ ಮಾತ್ರ ಅಧಿಕಾರದಲ್ಲಿ ಇರ್ತೀರಾ? ಅಲ್ಲ ಸರ್, ನಾನೇನ್ ಕೇಳ್ತಾ ಇದ್ದೀನಿ, ನಟರಾಜ್ ಗೌಡ್ರೆ, ನಿಮ್ಮ ಮುಖಾಂತರ ನಾನು ಕಾಂಗ್ರೆಸ್ ಹೈಕಮಾಂಡ್ಗೂ ಕೇಳ್ತೀನಿ, BJP ಅವ್ರಿಗೂ ಕೇಳ್ತೀನಿ. ನೀವು ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರನ್ನು ಬೆಳೆಸದೆ ಹೋದ್ರೆ ನಿಮ್ಮ ಪಕ್ಷಗಳು ನಿರ್ನಾಮ ಆಗ್ತವೆ. ನೀವು ಜನಶಕ್ತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನೀವ್ ಏನ್ ತಿಳ್ಕೊಂಡಿದೀರಿ, ನಾನ್ ಟಿಕೆಟ್ ಕೊಟ್ರೆ ಇವನಿಗಾದ್ರೂ ಹಾಕ್ತಾರೆ, ಇವ್ರಿಗಾದ್ರೂ ಹಾಕ್ತಾರೆ, ಇವ್ರನ್ನ ಬಿಟ್ಟು ಮತ್ತಾರಿಗೆ ಹಾಕ್ತಾರೆ ಅನ್ನುವಂತ ನಿಮ್ಮ ಭಾವನೆ ಇದೆಯಲ್ಲ, ಅದನ್ನ ದಯವಿಟ್ಟು ತಿದ್ಕೊಳ್ಳಿ. ಇಲ್ಲದೆ ಹೋದ್ರೆ ಬಿಜೆಪಿನೂ ಹೊರಟೋಗುತ್ತೆ, ಕಾಂಗ್ರೆಸ್ ಹೊರಟೋಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಜನ ದಂಗೆ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಜನ ದಂಗೆ ಹೇಳ್ತಾರೆ. ಇದೇ ರೀತಿಯಾಗಿ ನೀವು ಮುಂದುವರಿದಾದ್ರೆ ರಸ್ತೆಗೆ ಬರ್ತಾರೆ, ಇದೇ ನಟರಾಜ್ ಗೌಡ್ರು ರಸ್ತೆಗೆ ಬರ್ತಾರೆ, ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಇದು ರೀತಿ ನಿಮ್ಮ ಮಾತು ನಾನು ಅಲ್ಲಗಳೆಯೋದಿಲ್ಲ, ಆದ್ರೆ ಭಾಗಶಃ ನಿಮ್ಮ ಮಾತನ್ನ ನಾನು ಒಪ್ತೀನಿ. ನಿಮ್ಮ ಮಾತನ್ನ ಅಲ್ಲಗಳೆಯೋದಿಲ್ಲ, ಭಾಗಶಃ ನಿಮ್ಮ ಮಾತನ್ನ ಒಪ್ತೀನಿ. ನೀವ್ ಹೇಳಿದ್ರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮನೆಯಿಂದ ನೇರವಾಗಿ ಬಂದ್ರು, ಅವ್ರು ಯಾವ ರಾಜಕೀಯ ಹೋರಾಟವನ್ನ ಮಾಡಿದ್ರು, ಯಾವ ಸಂಘಟನೆಯನ್ನು ಮಾಡಿದ್ರು, ನೇರವಾಗಿ ಅವ್ರಿಗೆ ಅವಕಾಶ ಸಿಕ್ತು. ಸಮರ್ಥ ಕೂಡ ನೇರವಾಗಿ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಯಾವ ಸಂಘಟನೆ ಮಾಡಿದ್ರು, ಯಾವ ಹೋರಾಟ ಮಾಡಿದ್ರು ಅವ್ರಿಗೆ ಅವಕಾಶ ಸಿಕ್ತು ಅಂತ ತಾವು ಹೇಳ್ತಾ ಇದ್ರಿ. ನಾನು ಅದನ್ನ ಅಲ್ಲಗಳೆಯಲ್ಲ. ಖಂಡಿತವಾಗಿ ಅವರು ಶಾಮನೂರವರ ಕುಟುಂಬ ಅಂತ ಹೇಳಿನೇ ಅವ್ರಿಗೆ ಅವಕಾಶ ಸಿಕ್ಕಿರೋದು, ಇದು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ಶಾಮನೂರವರ ಕುಟುಂಬ ಅಂತಾನೆ ಜನಗಳು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು 95% ಕಾರ್ಯಕರ್ತರು ಇವ್ರ ಕುಟುಂಬದವ್ರಿಗೆ ಕೊಡಿ ಅಂತ ಹೇಳ್ತಾ ಇರೋದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಜನಸಾಮಾನ್ಯರು ಕೂಡ ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಪ್ರತೀತಿ ಕೂಡ ಇದೆ. ಯಾರು ತೀರ್ಕೊಂಡ್ರೆ, ಪಾಪ ಸಿಟ್ಟಿಂಗ್ MLA MP ಗಳು ತೀರ್ಕೊಂಡ್ರೆ ಅವ್ರ ಕುಟುಂಬದವ್ರಿಗೆ ನಾವು ಟಿಕೆಟ್ ಕೊಡೋದನ್ನ ಒಂದು ಸಂಪ್ರದಾಯ ತರ ಬಂದ್ಬಿಟ್ಟಿದೆ. ಅದು ಬಂದಿದೆ. ಹಾಗಾಗಿ ಅದನ್ನ ಹೊಂದಿದೆ ಬಿಟ್ರೆ ಬೇರೆ ಕಾರ್ಯಕರ್ತರಿಗೆ ಅವಕಾಶ ಕೊಡೋದಿಲ್ಲ ಅಥವಾ ಇಲ್ಲ ಅಂತ ಇಲ್ಲ. ಕಾಂಗ್ರೆಸ್ ನಲ್ಲೂ ಕೂಡ ಇನ್ನು ಮುಂದಿನ ತಲೆಮಾರಿಗೂ ಕೂಡ ನಾಯಕರುಗಳು ಆಲ್ರೆಡಿ ಆಗಿದ್ದಾರೆ. ಈಗಲೇ ಮುಖ್ಯಮಂತ್ರಿ ಅರ್ಹತೆ ಇರ್ತಕ್ಕಂಥವ್ರು 15-16 ಜನ ಇದ್ದಾರೆ. ಇನ್ನು ಮುಂದಿನ ಜನರೇಷನ್ ಕೂಡ ಸಂಘಟನೆ ನಿರಂತರವಾಗಿರುತ್ತೆ. ನೀವ್ ಹೇಳಿದಾಗ ರಾಜಕೀಯ ಪಕ್ಷಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗಬೇಕು. ನಾನು ಅದನ್ನ ಹೇಳ್ತೀನಿ, ನಾನು ನಿಮ್ಗೆ ಹೇಳ್ತೀನಿ, ನಿಮ್ದೊಂದು ಕಳಕಳಿಯಿಂದ ನೀವು ಹೇಳ್ತಾ ಇದ್ದೀರಿ. ನಾನು ಪಕ್ಷದ ವಕ್ತಾರನಾಗಿ ನಾನು ಹೇಳಿಕ್ ಸಾಧ್ಯ ಆಗಲ್ಲ ಅದರಂತೆ. ಆದ್ರೆ ಸಮರ್ಥ ಕೂಡ ಸಮರ್ಥವಾಗಿದ್ದಾರೆ, ವಿದ್ಯಾವಂತ ಯುವಕ, ಅವ್ರು ಗೆಲ್ತಾರೆ, ಜನಗಳ ವಿಶ್ವಾಸವನ್ನ ಗಳಿಸ್ಕೊಂತಾರೆ, ಉಳಿಸ್ಕೊಂತಾರೆ, ಮತ್ತು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ, ಒಳ್ಳೆ ಯುವ ಜನತೆ ಇಟ್ಕೊಂಡು ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ. ಆ ನಂಬಿಕೆ ನಮಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೀವ್ ಹೇಳ್ದಂಗೆ ಗೆಲ್ಲುತ್ತೆ. ಸರ್ಕಾರ ಆಡಳಿತ ಪಕ್ಷ ಇರ್ಬೇಕಾದ್ರೆ ನಾವು ಗ್ಯಾರಂಟಿ ಇರ್ಬೇಕಾದ್ರೆ ಸರ್ಕಾರದ ನೋಡ್ಕೊಂಡು ಅಲ್ಲಿ ಮತಗಳನ್ನ ಹಾಕ್ತಾರೆ. ಮನೆ ಸಿದ್ದರಾಮಯ್ಯನವರು, ಮನೆ DK ಶಿವಕುಮಾರ್ ಒಟ್ಟಾಗಿ ಹೋಗಿ ನಿರಂತರವಾದ ಸಂಘಟನೆ DK ಶಿವಕುಮಾರ್ದಿದೆ, ಒಳ್ಳೆಯ ಅಭಿವೃದ್ಧಿ ಸಿದ್ದರಾಮಯ್ಯನವ್ರದಿದೆ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ 25-40 ಸಾವಿರ ಮತಗಳ ಅಂತರದಲ್ಲಿ ಇಬ್ರು ಗೆಲ್ತಾರೆ. ನೀವ್ ಹೇಳ್ದಂಗೆ ಅಲ್ಲಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಗೆಲ್ತಿದ್ರು, ಬೇರೆಯವರು ಕೊಟ್ಟಿದ್ರು ಗೆಲ್ತಿದ್ರು. ಉಪಚುನಾವಣೆಗಳು ಯಾವಾಗ್ಲೂ ಸರ್ಕಾರದ ಪರವಾಗಿ ಇರ್ತವೆ, ಗೆಲ್ತಿದ್ರು. ಆದ್ರೆ ಅಲ್ಲಿನ ಕಾರ್ಯಕರ್ತರ ಒತ್ತಡ ಮತ್ತೆ ಪಕ್ಷಗಳ ತೀರ್ಮಾನಗಳು, ಸಮೀಕರಣಗಳ ಲೆಕ್ಕದಲ್ಲಿ ಅವರಿಬ್ರು ಕೊಟ್ಟಿದ್ದಾರೆ. ಅದನ್ನ ನಾವು ಒಪ್ಕೊಂಡಿದೀವಿ. ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. ಒಬ್ರಿಬ್ರಿಗೆ ಅಸಮಾಧಾನ ಇದ್ದೇ ಇರ್ತದೆ. ಆ ಅಸಮಾಧಾನವನ್ನು ಕೂಡ ನಾವು ಸಮಾಧಾನ ಮಾಡ್ತೀವಿ. ಇನ್ನೆರಡು ದಿನ ಸಮಾಧಾನ ಆಗ್ತದೆ. ಕಾಂಗ್ರೆಸ್ ನಲ್ಲಿ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಹಂತ ಹಂತವಾಗಿ ಲಿಂಗಾಯತರ ಮತಗಳನ್ನ, ಒಕ್ಕಲಿಗ ಮತಗಳನ್ನ ಕಳೆದುಕೊಂಡು ಬರ್ತಾನೆ ಇದೆ ಕಾಂಗ್ರೆಸ್. ಈಗ ಅಲ್ಪಸಂಖ್ಯಾತರ ಮತವನ್ನು ಕೂಡ ಕಳೆದುಕೊಳ್ಳುವಂತಹ ದಾರಿಯಲ್ಲಿ ಇದೆಯಾ?
ಇದು ಅಲ್ಲ ಶ್ರೀರಾಜ್, ಕಾಂಗ್ರೆಸ್ಗೆ ಲಿಂಗಾಯತ್ 35 ಜನ MLA-ಗಳಿದ್ದಾರೆ ಶ್ರೀರಾಜ್. ಯಾಕಂದ್ರೆ ನೋಡಿ, ಬಸವ ಅನುಯಾಯಿಗಳಿದಾರಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಬಹಳ ನಂಬಿಕೆ ಇದೆ. ಮಾನ್ಯ ಒಕ್ಕಲಿಗರ ಕಾರ್ಯಕರ್ತರು ಕೂಡ, ಒಕ್ಕಲಿಗರು ಜಾತ್ಯತೀತವಾದಿಗಳು, ಸರ್ವಕಾಲದಲ್ಲೂ ಜಾತ್ಯತೀತವಾದಿಗಳು ದೇವೇಗೌಡ ಜೊತೆ ಇರ್ತಾ ಇದ್ರು, ಈಗ DK ಶಿವಕುಮಾರ್ ಜೊತೆ ಬಂದಿದ್ದಾರೆ. ಒಕ್ಕಲಿಗರು ಸರ್ವಕಾಲದಲ್ಲೂ ಜಾತ್ಯತೀತವಾದಿಗಳು, ಮಾನ್ಯ ದೇವೇಗೌಡ ಜೊತೆ ಇರ್ತಾ ಇದ್ರು, ಈಗ DK ಶಿವಕುಮಾರ್ ಜೊತೆ ಇದ್ದಾರೆ. ಒಕ್ಕಲಿಗರೆಲ್ಲ ಕಾಂಗ್ರೆಸ್ ಪರ ಇದ್ದಾರೆ ಇವಾಗ. ಯಾಕಂದ್ರೆ JDS ಸ್ವಲ್ಪ ಕಡಿಮೆ ಆಗ್ತಾ ಇರೋದ್ರಿಂದ, ಅವ್ರ ಸ್ಟ್ರೆಂತ್ ಕಡಿಮೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಪರ ಇದ್ದಾರೆ ಒಕ್ಕಲಿಗರು. ಲಿಂಗಾಯತರು ಕೂಡ, ಎಸ್ಪೆಷಲಿ ಬಸವ ಅನ್ಯಾಯಿಗಳು ಕೂಡ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ತತ್ವವನ್ನ, ಬಸವ ತತ್ವರಿಗೆ ಕಾಂಗ್ರೆಸ್ ತತ್ವ ಸಮಪಾಲು ಸಮಬಾಳು ಬಸವ ತತ್ವ ಇರ್ಬೋದು. ಅಂದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಇರುವಂತಹ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಅದೇ ತತ್ವ ಇದೆ ಅಂತ ಹೇಳೋದಕ್ಕಾಗಲ್ವಲ್ಲ. ಈಗ ಬಿಜೆಪಿ ರಾಜಕೀಯ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಧರ್ಮ ಸಿದ್ಧಾಂತವನ್ನು ಒಪ್ಪುತ್ತಿಲ್ಲ ಅಂತ. ಅದೇ ರೀತಿಯಲ್ಲಿ ಇನ್ನೊಬ್ಬ ಯಾರು ಒಪ್ಬೇಕು ಅಥವಾ ಒಪ್ಪಬಾರ್ದು ಅನ್ನುವಂಥದ್ದು ಏನು ಇಲ್ವಲ್ಲ, ಅದನ್ನ ಅಲ್ಲಗಳೆಯೋದಕ್ಕಾಗಲ್ವಲ್ಲ ಅಂತ ಹಾಗೆ ಹೇಳಿರುವುದು ನಾನು. ಈ ಹಿಂದೆ ಕೂಡ ಲಿಂಗಾಯತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳಾಗ್ತಾ ಇದ್ರು, ಒಕ್ಕಲಿಗರಾಗ್ತಾ ಇದ್ರು. ಈಗ ಅಹಿಂದ ಇದ್ದಾರೆ ನಿಮ್ಮಲ್ಲಿ. ಸೊ ಒಂದ್ ಹಂತಕ್ಕೆ ಗಮನಿಸೋದಾದ್ರೆ ಆ ಎರಡು ಸಮುದಾಯಗಳನ್ನ ಒಂದ್ ಹಂತಕ್ಕೆ ನೀವು ಕಳೆದುಕೊಂಡಿದ್ದೀರಿ, ಈಗ ಮತ್ತೊಂದು ಸಮುದಾಯವನ್ನ ಕಳೆದುಕೊಳ್ಳುವ ದಾರಿಯಲ್ಲಿ ಇದ್ದೀರಿ ಅನ್ನೋದು ಸ್ಪಷ್ಟ ಆಯ್ತಲ್ಲ ಅಂತ. ಇಲ್ಲ ನೋಡಿ, ಈಗ ನಾನು ನಿಮ್ಗೊಂದು ಹೇಳ್ದೆ, ಕಾಂಗ್ರೆಸ್ ಅಲ್ಲೇ ಅಧಿಕವಾಗಿ ಲಿಂಗಾಯತರು ಗೆದ್ದಿರ್ತಕ್ಕಂಥದ್ದು, ಒಕ್ಕಲಿಗರು ಗೆದ್ದಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು 9 ಜನ MLA-ಗಳು ಬರೀ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. JDS ಬಿಜೆಪಿ ಶೂನ್ಯ. 4 ಜನ MLC ಇದ್ದಾರೆ, ಕಾಂಗ್ರೆಸ್ ನಲ್ಲಿ ಇದ್ದಾರೆ. ರಾಜ್ಯಸಭಾ ಸದಸ್ಯರು ಒಬ್ರು ಇದ್ದಾರೆ, ಕಾಂಗ್ರೆಸ್ ನಲ್ಲಿ ಇದ್ದಾರೆ. 2 ಮಂತ್ರಿಗಳಿದ್ದಾರೆ, ಒಬ್ರು ಸ್ಪೀಕರ್ ಇದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನ ಪಕ್ಷ ಕೊಡುತ್ತೆ. ಒಂದು ಜಾತಿ, ಒಂದು ಧರ್ಮದ ಆಧಾರದಲ್ಲಿ ನಾವು ರಾಜಕೀಯ ಮಾಡಕ್ ಸಾಧ್ಯ ಆಗಲ್ಲ. ಎಲ್ಲರನ್ನೂ ಒಳಗೊಳ್ಳುವಿಕೆಯಿಂದ ರಾಜಕಾರಣವನ್ನ ಮಾಡಬೇಕು. ನಮ್ಮ ಸಿದ್ಧಾಂತದಲ್ಲಿ ಯಾವ ರೀತಿಯ ಕಾಂಪ್ರಮೈಸು ಇಲ್ಲ. ಬಸವ ಸಿದ್ಧಾಂತ ನಮ್ಮ ಸಿದ್ಧಾಂತ, ಕುವೆಂಪು ಅವರ ಸಿದ್ಧಾಂತ ಕಾಂಗ್ರೆಸ್ನ ಸಿದ್ಧಾಂತ. ನಮ್ಗೆ ಎಲ್ಲರೂ ಸಮಪಾಲು ಅಂತ ಯೋಚನೆಯನ್ನು ಮಾಡ್ಲೇಬೇಕು. ಆ ರೀತಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಖಂಡಿತವಾಗಿ ಬಿಜೆಪಿಗೆ ಒಕ್ಕಲಿಗರು ಸ್ವಲ್ಪ ಜನ ಹೋಗಿರ್ಬೋದು, ಲಿಂಗಾಯತ ಸ್ವಲ್ಪ ಜನ ಹೋಗಿರ್ಬೋದು. ನಾಗಪುರದ ಪ್ರಭಾವ ಏನ್ ಸುಮ್ನೆ ಬೀಳ್ತದ? ಹಂಗೆ ಬೀಳ್ತದ? ನಾಗಪುರದ ಸಂಘಟನೆ ಇದೆ, 100 ವರ್ಷದಿಂದ ಸಂಘಟನೆ ಮಾಡ್ತಾನೆ ಇದ್ದಾರೆ. ನಾಗಪುರದವ್ರದ್ದು ಪ್ರಭಾವ ಬೀಳ್ತದೆ. ಹಂಗಾಗಿ ಸ್ವಲ್ಪ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವಕಾಶ ಇಲ್ಲ, ಕರ್ನಾಟಕದಲ್ಲಿ ಅವಕಾಶ ಕೊಟ್ಟಿತ್ತು. ಅದು ಕೇವಲ ನಾಗಪುರದ ಪ್ರಭಾವ ಅಲ್ಲ. ಮಾನ್ಯ ಯಡಿಯೂರಪ್ಪನಂತವ್ರು ಯಾರು ಕೆಲವರು ಸಂಘಟನೆ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಸೈಕಲ್ ತುಣಿದ್ರು, ರೈತರ ಪರ ಹೋರಾಟ ಮಾಡಿದ್ರು, ಅವಕಾಶಗಳು ಬಂತು. ಮಾನ್ಯ ಯಡಿಯೂರಪ್ಪನವ್ರನ್ನ ಯಾವಾಗ ಕಡೆಗಣಿಸಿ ಮೂಲೆ ಗುಂಪು ಮಾಡಿದ್ರು, ಪಾತಾಳಕ್ಕೆ ಹೋಗ್ತಾ ಇದೆ. ಇವತ್ತು ಅವ್ರ ಮಗನ್ಗೂ ಕಾಟ ಕೊಡ್ತಾ ಇದ್ದಾರೆ ನಾಗಪುರದವ್ರು ಮತ್ತೆ ಬೆಂಗಳೂರಿನ ಜಿಗಳು. ಹಾಗಾಗಿ ಅದು ಅಳಿಸ್ತದೆ ಒಂದಿನ. ಕುಸಿತ ಇದೆ ಅನ್ನೋದು ಇದ್ರ ಇನ್ನೊಂದು ಅರ್ಥ ಅಲ್ವಾ ಅಂತ. ಈಗ ನಾಗ್ಪುರದ ಪ್ರಭಾವ ಇಲ್ಲಿ ಬೀರ್ತು ಅಥವಾ ಯಡಿಯೂರಪ್ಪನವರಂತಹ ಅನೇಕ ನಾಯಕರು ಇಲ್ಲಿ ಬಂದು RSS ಸಿದ್ಧಾಂತವನ್ನ, ಬಿಜೆಪಿ ಸಿದ್ಧಾಂತವನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅದೆಲ್ಲವೂ ಹೊರತಾಗಿ ನೋಡೋದಾದ್ರೆ ನಿಮ್ಮ ಕಾಂಗ್ರೆಸ್ನ ಮೂಲ ಸಿದ್ಧಾಂತ ಇಲ್ಲಿ ಕುಸಿತಗೊಳ್ತಾ ಇದೆಯಲ್ಲ, ಆ ಮೂಲ ಸಿದ್ಧಾಂತವನ್ನು ಉಳಿಸಿಕೊಳ್ಳುವುದಕ್ಕೆ ಅಥವಾ ಬೆಳೆಸುವುದಕ್ಕೆ ನೀವು ಪ್ರಯತ್ನವೇ ಪಟ್ಟಿಲ್ಲಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತಲ್ಲ. ಇಲ್ಲ, ನಮ್ಗೆ ನೋಡಿ, ನಮ್ಮ ಸಿದ್ಧಾಂತ ಏನಿತ್ತ, ನಮ್ಮ ಸಿದ್ಧಾಂತ ಸಂಪೂರ್ಣ ಪಕ್ಷದ ಸಿದ್ಧಾಂತ. ಸಂವಿಧಾನದ ಪೀಠಿಕೆಯಲ್ಲಿ ನಾವು ನೋಡ್ಬಿಡ್ತೀವಿ. ನೀವು ಜಾತ್ಯತೀತವಾದಿ, ಸಮಾಜವಾದಿ, ಪ್ರಜಾಪ್ರಭುತ್ವ, ಇದು ಆ ಜಾತ್ಯತೀತವಾದಿ ಸಮಾಜವಾದಿ ಸಿದ್ಧಾಂತವನ್ನ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಿದೆ. ಸಾಮಾಜಿಕ ನ್ಯಾಯವನ್ನು ಕೂಡ ಅಳವಡಿಸಿಕೊಂಡಿದೆ. ಆ ಪರಿಕಲ್ಪನೆಯಲ್ಲೇ ನಾವು ಯಾವಾಗ್ಲೂ ಯಾವ ಯೋಜನೆಗಳು ತಗೊಂಡ್ಬರ್ಲಿ, ಯಾವ ನೀತಿ ನಿರ್ಧಾರಗಳು ತೆಗೆದುಕೊಂಡ್ಬರ್ಲಿ, ಯಾವ ರೀತಿ ಕೆಲಸ ಮಾಡಿದ್ರು ಕೂಡ ಅದ್ ಮಾಡ್ತೀವಿ. ಕೆಲವೊಮ್ಮೆ ಚುನಾವಣಾ ರಾಜಕೀಯದಲ್ಲಿ ಮಾತ್ರ ಕೆಲವೊಮ್ಮೆ ನಾವು ಕೆಲವು ಬಾಹ್ಯ ಒತ್ತಡಕ್ಕೆ, ಕೆಲವು ಆಂತರಿಕ ಒತ್ತಡಕ್ಕೆ, ಕೆಲವು ಸಮೀಕರಣಗಳಿಗೆ, ಕೆಲವು ಕಟ್ಟುಪಾಡುಗಳಿಗೆ ನಾವು ಕೊಡ್ಬೇಕಾಗತ್ತೆ. ಆದ್ರೆ ಅಂತ ಹೇಳಿ ಬೇರೆಯವ್ರಿಗೆ ನಾವು ಅವಕಾಶಗಳನ್ನ ಕೊಡೋದಿಲ್ಲ ಅಂತಲ್ಲ. ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಕೊಡ್ಬೇಕಾದಂತ ಅವಕಾಶಗಳು, ಹಿಂದುಳಿದ ವರ್ಗಕ್ಕೆ ಕೊಡ್ಬೇಕಾದಂತ ಅವಕಾಶಗಳನ್ನ ಸರ್ವ ಕಾಲದಲ್ಲೂ ಕೊಡ್ತಾರೆ. ಈಗ ನೋಡಿ, ನಮ್ಮಲ್ಲಿ ಒಬ್ರು MLA ಮಹಿಳಾ ಮುಸ್ಲಿಂ ಇದ್ದಾರೆ, ಒಬ್ರು MLA ಕನಿಜಾ ಫಾತಿಮ್ ಇದ್ದಾರೆ, ಒಬ್ರು MLC ಇದ್ದಾರೆ ಬಲ್ಕೀಶ್ ಬಾನು, ಒಬ್ರು MLC ಇದ್ದಾರೆ. ಯಾಕೆ ನಮ್ಮಲ್ಲಿ ಅವಕಾಶಗಳು ಮಹಿಳೆಯರಿಗೂ, ಮೈನಾರಿಟಿನಲ್ಲೂ ಅದ್ರೊಳಗೊಂದು ಮಹಿಳೆಯರಿಗೊಂದು ಅವಕಾಶ ಸಿಗಬೇಕು. ಆ ರೀತಿ ಅಂದ್ರೆ ಮೈಕ್ರೋ ಲೆವೆಲ್ ಇನ್ನೂ ಹೋಗ್ತಾ ಇನ್ನೂ ಹೆಚ್ಚಿಗೆ ವಿಸ್ತಾರ ಆಗುತ್ತೆ. ಮಾನ್ಯ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಲೀಂ ಅಹಮದ್ ಚೀಫ್ ವಿಪ್ ಆಗಿದ್ದಾರೆ. ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ. ಆ ರೀತಿಯಾಗಿ ಎಲ್ಲಾ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರಿಗೂ ಅವಕಾಶ ಇರ್ತದೆ, ದಲಿತರಿಗೂ ಅವಕಾಶ ಇರುತ್ತೆ, ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಕೆಲವೊಮ್ಮೆ ನಾವು ವಿಶ್ಲೇಷಣೆ ಸರಿಟ್ಟು ಏನು ಸಾದಿಕ್ ಪೈಲ್ವಾನ್ಗೆ ಅರ್ಹತೆ ಇಲ್ವಾ, ಶಕ್ತಿ ಸಾಮರ್ಥ್ಯ ಇಲ್ವಾ, ಕಾರ್ಯಕರ್ತ ಅಲ್ವಾ, ಕೊಡಬೇಕಾಗಿತ್ತು, ಖಂಡಿತವಾಗಿ ಕೊಡಬೇಕಾಗಿತ್ತು. ಆದರೆ ಕೊಡಕ್ಕಾಗಿಲ್ಲ ಅಂದಾಗ ಬೇರೆ ಅವಕಾಶ ನೀವು ಕೊಟ್ರಿ. ಮತ್ತೆ ಸಚಿವ ಸ್ಥಾನದಲ್ಲಿ ಇರೋರು ಮತ್ತೆ ಬೇರೆ ಬೇರೆ ಹುದ್ದೆಗಳಲ್ಲಿ ಇರುವಂತಹ ನಾಯಕರ ಪಟ್ಟಿಯನ್ನ ನೀವು ಕೊಟ್ರಿ. ಬಟ್ ಇದೇ ಯಾವೆಲ್ಲ ನಾಯಕರು ಇದ್ದಾರಲ್ಲ, ಸೊ ಮುಖ್ಯವಾಗಿ ಆ ಕ್ಷೇತ್ರದಲ್ಲಿ ನೀವು ಇನ್ನೊಂದು ನಾಯಕರನ್ನ ಕಣಕ್ಕಿಳಿಸಿ ಗೆದ್ದು ಬರುವಂತಹ ತಾಕತ್ ನಿಮ್ಗಿದ್ಯಾ? ಅಲ್ಲಿ ಆ ಕ್ಷೇತ್ರದಲ್ಲಿ ಆ ಸಮುದಾಯ ಮತಗಳ ಹೆಚ್ಚಿರುವಂತ ಕಾರಣಕ್ಕೋಸ್ಕರವಾಗಿ ಅಲ್ಲಿ ನೀವು ಇಳಿಸ್ತೀರಿ. ಈಗ ಮಂಗಳೂರಿನಲ್ಲಿ ಖಾದರ್ರನ್ನ ಬಿಟ್ಟು ಬೇರೆ ಯಾರಿದ್ದಾರೆ ನಿಮ್ಗೆ? ಅಥವಾ ಬೇರೆ ಕಣಕ್ಕಿಳಿಸಿದ್ರೆ ಗೆದ್ದು ಬರುವಂತಹ ತಾಕತ್ ಇದೆಯಾ? ಅಥವಾ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಅವರನ್ನ ಬಿಟ್ಟು ಬೇರೆ ಯಾರನ್ನು
ಇಳಿಸಿದ್ರೆ ಬೇರೆ ನೀವು ಗೆದ್ದು ಬರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಲ್ವಾ? ಅಂದ್ರೆ ನಾನು ಸೂಚ್ಯವಾಗಿ ಹೇಳೋದಕ್ಕೆ ಹೋಗ್ತಿರೋದು ಏನ್ ಕೇಳಿದ್ರೆ, ತಮ್ಮ ರಾಜಕೀಯಕ್ಕೋಸ್ಕರ ಮಾತ್ರ ಈ ಸಮುದಾಯವನ್ನ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ. ಆ ಅಭಿಪ್ರಾಯ ಈಗ ಮುಸ್ಲಿಂ ಸಮುದಾಯಕ್ಕೆ ಬಂದ್ಬಿಟ್ಟಿದೆ. ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲ ನೋಡಿ, ನಾನು ನಿಮ್ಗೆ ಅವಾಗ್ಲಿಂದಲೂ ಅದೇ ಹೇಳ್ತಾ ಇರ್ತಕ್ಕಂಥದ್ದು, ಮತ್ತೆ ನಾನು ರಿಪೀಟ್ ಮಾಡ್ಬೇಕಾಗತ್ತೆ. ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ನಾವು ಶಿಗ್ಗಾಂವಲ್ಲೂ ಇದೇ ರೀತಿಯ ಒತ್ತಡ ಬಂದಿತ್ತು. ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ, ಅವರ ಮಗನನ್ನ ನಿಲ್ಲಿಸಿದ್ರು. ಆದರೆ ನಾವಲ್ಲಿ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಕೊಟ್ಟು ಅವ್ರಿಗೆ ಶಾಸಕನಾಗಿ ಗೆಲ್ಲಿಸ್ಕೊಂಡಿವಿ. ಅದು ಉಪಚುನಾವಣೆನಲ್ಲೇ. ಅಲ್ಲಿ ಆಯ್ತಪ್ಪ, ಅಲ್ಲಿ ಬಹಳ ಹಿಂದೂ ವರ್ಷ ಮುಸ್ಲಿಂ ಆಗ್ಬಿಡ್ತದೆ ಅಂತ ಯಾರು ಯೋಚನೆ ಮಾಡ್ತಿದ್ರು, ಬಿಜೆಪಿ ಪ್ರಯತ್ನ ಮಾಡಿದ್ರು. ಅದು ಆತರ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನಾವು ಅಭಿವೃದ್ಧಿ ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಕೊಂಡು ನಾವು ಅದು ಚುನಾವಣೆ ಗೆದ್ಕೊಂಡು ಬಂದ್ವಿ. ಅಲ್ಲೇ ಒಬ್ರಿಗೆ ದಾವಣಗೆರೆದಲ್ಲಿ ಒಬ್ರಿಗೆ MLC ಮಾಡಿದ್ವಿ, ಜಬ್ಬಾರ್ ಅವ್ರಿಗೆ. ಅಲ್ಲಿ ಒಬ್ರಿಗೆ ಯುವ ಮಂಡಳಿ ಅಧ್ಯಕ್ಷರು ಮಾಡಿದೀವಿ. ಕೆಲವು ಸಲ ನಿಜ, ನಾನು ನೇರ ಚುನಾವಣೆಯಲ್ಲಿ ಜನಪ್ರತಿನಿಧಿ ಆಗ್ಲಿಕ್ಕೆ ಸ್ಪರ್ಧೆ ಮಾಡಿ ಗೆಲ್ತಕ್ಕಂತ ಅವಕಾಶ ಇದ್ರೂ ಕೂಡ ಕೆಲವು ಸಲ ಸಿಗಲ್ಲ. ಅಂತವ್ರಿಗೆ ಒಂದು ಬೇರೆ ಅವಕಾಶಗಳನ್ನ ಖಂಡಿತವಾಗಿ ಸರ್ಕಾರ ಇದ್ದಾಗ ಪಕ್ಷಗಳು ಮಾಡಿಕೊಡ್ತವೆ. ಅದು ನಮ್ಮ ಇತಿಹಾಸದಲ್ಲೇ ಇದೆ ಆ ರೀತಿ ಮಾಡಿಕೊಟ್ಟಿರುವಂತ ಅವಕಾಶಗಳು. ಈಗ ಸಲೀಂ ಅಹಮದ್ ಲೋಕಸಭಾ ಎಲೆಕ್ಷನ್ ನಿಂತ್ಕೊಂಡಿದ್ರು, ಬಹಳ ಸಲ ನಿಂತಿದ್ರು, ಗೆಲ್ಲಕ್ಕಾಗಿಲ್ಲ. ಅವ್ರನ್ನ MLC ಮಾಡಿ ಚೀಫ್ ವಿಪ್ ಮಾಡಿದ್ವಿ. ಆ ಅವಕಾಶ ಕೊಟ್ಟಿದ್ದೀವಿ. ಆತರ ಏನಿಲ್ಲ. ಚುನಾವಣೆ ನಿಲ್ಬೇಕಂತಿರೋ ನಿಲ್ಲಕ್ಕಾಗ್ಲಿಲ್ಲ. ಅವ್ರಿಗೆ ನಾವು ರಾಜ್ಯಸಭಾ ಮಾಡಿದ್ವಿ, 2ನೇ ಬಾರಿ ರಾಜ್ಯಸಭಾ ಮಾಡಿದ್ವಿ. ಈ ರೀತಿಯ ಅವಕಾಶಗಳು ಸದಾ ಕಾಲದಲ್ಲಿ ಇರುತ್ತೆ. ಹಾಗಾಗಿ ಅದೇನೋ ನಾವು ತೊಂದರೆ ಕೊಟ್ಟಿದ್ದೀವಿ ಅಥವಾ ಅವರಿಂದ ಏನೋ ಅವ್ರಿಗೇನೋ ಅನ್ಯಾಯ ಮಾಡಿದ್ದೀವಿ, ಅವ್ರು ನಮ್ಮಿಂದ ವಿರುದ್ಧ ತಿರುಗಿ ಬೀಳ್ತಾರೆ, ಅವೆಲ್ಲ ಸತ್ಯಕ್ಕೆ ದೂರವಾದ್ದು. 95% ಕಾರ್ಯಕರ್ತರು ಆಲ್ರೆಡಿ ಸಮರ್ಥ ಪರವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 5% ಯಾರಿದ್ದಾರೆ, ನಾಯಕರಿದ್ದಾರೆ, ಅವ್ರನ್ನ ಸಮಾಧಾನ ಮಾಡೋದು, ಸಂಧಾನ ಮಾಡೋದು, ಸಮಾಲೋಚನೆ ಮಾಡೋ ಕೆಲಸವನ್ನ ಇವತ್ತು ನಾಳೆ ಮಾನ್ಯ ಅಧ್ಯಕ್ಷರು, ಮಾನ್ಯ ಸಿದ್ದರಾಮಯ್ಯನವರು ಇಬ್ರು ಮಾಡಿ ಅದನ್ನ ಇತ್ಯರ್ಥಗೊಳಿಸ್ತಾರೆ. ನಾವಲ್ಲಿ ಗೆಲ್ಲೋದು ಗೌಡ್ರೆ, ಇದನ್ನ ವಿಶ್ವಲ್ ಥಿಂಕಿಂಗ್ ಅಂತೀವಿ ನಾವು. ಇದನ್ನ ವಿ ಆರ್ ಕಾಲಿಂಗ್ ವಿಶ್ವಲ್ ಥಿಂಕಿಂಗ್ ಅಂತೀವಿ. ನೀವು ಒಂದು ಬಯಸ್ತೀರಿ, ಬಯಸಿದ ಹಾಗೆ ಜನಾನು ಇರ್ತಾರೆ ಅಂತ ತಿಳ್ಕೊಂಡಿರ್ತೀರಿ. ಅದು ನಿಮ್ ತಪ್ಪಲ್ಲ. ಅಲ್ಲಿನ ಮುಖ್ಯವಾಗಿ ನೀವೊಂದು ರಾಜಕೀಯ ಇದು ಪ್ರವರ್ತಕರಿದ್ದೀರಿ, ನೀವು ಹೇಳಲೇಬೇಕು, ಅದನ್ನ ಹೇಳ್ತೀರಿ. ಆದ್ರೆ ನಿಮ್ಮ ಒಳಗಡೆ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತೆ. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈಗಾಗಲೇ ಹೇಳಿದ್ರಿ, ಅಲ್ಲಿ ಬಿಜೆಪಿಯ ಕ್ಷೇತ್ರವನ್ನು ಕಾಂಗ್ರೆಸ್ ತಗೊಳ್ತು. ಯಾವ ಆಧಾರದ ಮೇಲೆ ತಗೊಳ್ತು? ಅಲ್ಲಿ ಒಬ್ಬ ಲಿಂಗಾಯತ ಒಬ್ಬ ವ್ಯಕ್ತಿ ಇರುವಂತ ಸೀಟನ್ನ ಕಾಂಗ್ರೆಸ್ ಗೆಲ್ಲಿತ್ತು. ಯಾಕೆ ಗೆಲ್ತು? ಅದರಿಂದ ಸಿದ್ದರಾಮಯ್ಯ ಒಂದು ಸಮರ್ಥ ನಾಯಕತ್ವ ಇತ್ತು. ಅಲ್ಲಿಂದ DK ಶಿವಕುಮಾರ್ ಅಂತ ಒಬ್ಬರು ಸಂಘಟಕರಿದ್ರು. ಅದು ಯಾಕೆ ಇಲ್ಲಿ ಆಗ್ತಾ ಇಲ್ಲ? ನೀವು ಮಾಡಬಹುದಾಗಿತ್ತಲ್ಲ. ಈಗ ನಾನು ಯಾಕೆ ಉದಾಹರಣೆ ಕೊಡ್ತೀನಪ್ಪ ಅಂದ್ರೆ, ಬಿಜೆಪಿಯನ್ನು ಒಂದು ಕ್ಷಣ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅವರೊಬ್ಬ ಈರಣ್ಣ ಕಡಾಡಿ ಅನ್ನೋರ್ನೊಬ್ಬರನ್ನ ಯಾರೋ ಒಬ್ಬರು ಜಿಲ್ಲಾ ಮಟ್ಟದ ಕಾರ್ಯಕರ್ತನ ತಗೊಂಡು ಹೋಗಿ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಒಬ್ಬ RSS ಕಾರ್ಯಕರ್ತನ ತಗೊಂಡೋಗಿ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ. ನೀವ್ ಎಂದಾದ್ರೂ ಅದನ್ನ ಮಾಡಿದೀರಾ? ನೀವ್ ಏನಾದ್ರು ಕಾಂಗ್ರೆಸ್ನವ್ರು ಏನಾದ್ರು ಬೆಳೆಸೋದಿದ್ರೆ ಕೇವಲ ಕುಟುಂಬ ರಾಜಕಾರಣ, ವಂಶ ಪಾರಂಪರ್ಯವಾದ ರಾಜಕಾರಣ ಮಾತ್ರ ಬೆಂಬಲಿಸ್ತಾ ಇದ್ದೀರಿ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಿಮ್ಗೊಂದು ಅವಕಾಶ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ಸಮರ್ಥ ಮುಖ್ಯಮಂತ್ರಿ, ನೀವು ಒಬ್ಬನ ಗೆಲ್ಲಿಸ್ಕೊಂಡು ಬರ್ಬಹುದಾಗಿತ್ತು. ಇಂಥ ಸಮಯದಲ್ಲಿ ಕೂಡ ನೀವೊಂದು ಅಟ್ಲೀಸ್ಟ್ ಒಬ್ಬ ಅಭ್ಯರ್ಥಿಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ಇಲ್ಲ ಅಂದ್ರೆ ನೀವು ಒಂದ್ ನಿಮಿಷ ಸರ್, ಇವ್ರಿಗೆ ಯಾರು ಮೋದಿ ಅವ್ರಿಗೆ ಗಾಣಿಗರು ಅಂತ ಯಾರಿಗಾದ್ರೂ ಗೊತ್ತಿತ್ತಾ ಇಡೀ ದೇಶದಲ್ಲಿ? ಇವತ್ತಿಗೂ ಗೊತ್ತಿದೆಯಾ ಗಾಣಿಗರು ಅವ್ರು ಮೋದಿ ಅಂತ ಹೇಳಿ? ಗಾಣಿಗರು ಅಂತ ಓಟ್ ಹಾಕಿದ್ರ ಇಡೀ ದೇಶ ಅವ್ರಿಗೆ? ಸಿದ್ದರಾಮಯ್ಯ ಬರೀ ಕುರುಬರು ಅಂತ ಹೇಳಿ ಅವ್ರನ್ನ ಅಧಿಕಾರಕ್ಕೆ ತಂದ್ರ? ಅಥವಾ ದೇವೇಗೌಡರು ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಸ್ಥಾನ ಇಲ್ವಾ? ದೇವೇಗೌಡರ ಹೆಸರು ಹೇಳ್ಕೊಂಡು ಜನ ಗೆದೀತಾ ಇಲ್ವಾ? ನೀವ್ ಯಾಕೆ ಅದನ್ನ ಜಾತಿ ತರ್ತೀರಿ? ಎಲ್ಲಿವರೆಗೆ ಈ ಜಾತಿನ ಹಿಡ್ಕೊಂಡು ರಾಜಕಾರಣ ಮಾಡ್ತೀರಿ? ಜನ ಬದಲಾವಣೆ ಆಗಿದೆ, ಯಂಗ್ಸ್ಟರ್ಸ್ ಬದಲಾವಣೆ ಆಗಿದ್ದಾರೆ, ಅವರಿಗೆ ಅಭಿವೃದ್ಧಿ ಬೇಕು, ಅವರಿಗೆ ಜನ ಕಲ್ಯಾಣ ಬೇಕು. ನೀವ್ ಅದನ್ನ ಕೊಡ್ತಾ ಇದ್ದೀರಿ, ಬಿಜೆಪಿನೂ ಕೊಡಬಹುದು. ಆದರೆ ನೀವ್ ಎಲ್ಲಿವರೆಗೆ ಈ ಸಿದ್ಧಾಂತಗಳನ್ನ ಇಟ್ಕೊಂಡು ಹೋಗ್ತಿರಲ್ಲ, ಅಲ್ಲಿವರೆಗೆ ನೀವು ಉದ್ಧಾರ ಆಗಲ್ಲ. ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದ್ರೆ ನೇಪಾಳದ ಅವಶ್ಯಕತೆ ಬರುತ್ತೆ ಭಾರತದಲ್ಲಿ. ಭಾರತ ದೇಶ ಬಹಳ ದೊಡ್ಡದು, ಹೀಗಾಗಿ ನೀವು ಉಳಿದಿದ್ದೀರಿ. ಇಲ್ಲದೆ ಹೋದ್ರೆ ದಂಗೆ ಹೇಳುವಂತ ಕಾಲ ಬರುತ್ತೆ. ಇವತ್ತಿಗೆ ಅಲ್ಲಿ ದಾವಣಗೆರೆಯಲ್ಲಿ ಆಗ್ತಾ ಇರೋದು ಸರಿಯಾಗಿ ಆಗ್ತಾ ಇದೆ. ಅಲ್ಲಿ ಯಾರೂ ಹಿಂತಗೊಳ್ಬಾರ್ದು. ಇವತ್ತಿಗೆ 2 ಸ್ಥಾನ ಕಳ್ಕೊಳ್ಳೋದ್ರಿಂದ ಈ ಸರ್ಕಾರ ಏನ್ ಬೆಳೆದಲ್ಲ. ನಾನು ಕೂಡ ಸಿದ್ದರಾಮಯ್ಯನವರ ಅಭಿಮಾನಿನೇ. ಈ 2 ಕ್ಷೇತ್ರ ನೀವು ಕಳ್ಕೊಂಡ್ರೆ ಸರ್ಕಾರ ಏನ್ ಹೋಗಲ್ಲ. ಅಟ್ ಲೀಸ್ಟ್ ಅವ್ರಿಗೊಂದು ನೈತಿಕ ಧೈರ್ಯ ಬರುತ್ತೆ. ಅವ್ರಿಗೆ ನಾವು ಈ ಪಕ್ಷದಲ್ಲಿ ಇದೀವಿ ಅನ್ನುವಂತ ಒಂದು ಭಾವನೆ ಬರುತ್ತೆ ಅವ್ರಿಗೆ. ಇಲ್ದೆ ಹೋದ್ರೆ ನೀವು ಕಳ್ಕೊಳ್ತಾ ಹೋಗ್ತಾ ಇರ್ತೀರಿ. ಇದೇ ರೀತಿಯಾಗಿ ಬಿಜೆಪಿ ಅವ್ರಿಗೂ ಕೂಡ ಹೇಳ್ತೀನಿ,
ನೀವು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದೀರಿ. ನೀವು ಮೊದಲು ಬಂದಿದ್ದೇನು ಅಧಿಕಾರಕ್ಕೆ 2014 ಬಂದಿದ್ದೇನು ವಂಶ ಪಾರಂಪರ್ಯ ಆಡಳಿತ ವಿರೋಧವಾಗಿ ಅಂತ ಬಂದಿದ್ದೀರಿ. ಇವತ್ತು ಯಾವ ಆಧಾರದ ಮೇಲೆ ಯಡಿಯೂರಪ್ಪನ ಮಗನನ್ನ ನೀವು ಅಧ್ಯಕ್ಷನನ್ನಾಗಿ ಮಾಡ್ತೀರಿ? ರಾಜ್ಯ ಬಿಜೆಪಿ ಅಧ್ಯಕ್ಷನನ್ನ ಯಾವ ಆಧಾರದ ಮೇಲೆ ಅವ್ರನ್ನ ಮಾಡ್ತೀರಿ? ಒಂದು ಸಲ ಒಂದು ಸಲ MLA ಆಗಿರುವಂತ ವ್ಯಕ್ತಿನ ನೀವು ರಾಜ್ಯಾಧ್ಯಕ್ಷನ್ ಮಾಡ್ಬೇಕಾದ್ರೆ ಆ ತರ ಮೊದಲನೇ ಸಲ ಆರಿಸಿ ಬಂದಂತ ಎಷ್ಟು ಜನ MLA ಬಿಜೆಪಿಯಲ್ಲಿ ಇಲ್ಲ? ಅವ್ರಿಗೆ ಯಾಕೆ ಸ್ಥಾನ ಕೊಡ್ತಾ ಇಲ್ಲ? ನಾನು ಒಂದ್ ನಿಮಿಷ ಇದೇ ರೀತಿಯಾಗಿ ನಿಜಲಿಂಗಪ್ಪನವರಾಗ್ಲಿ, ವೀರೇಂದ್ರ ಪಾಟೀಲ್ ಆಗ್ಲಿ, JH ಪಟೇಲ್ರಾಗ್ಲಿ, ಜತ್ತಿಯವರಾಗ್ಲಿ, ಮತ್ತೆ ಹಿಂದಿರುವಂತ ಈ 1970ರವರೆಗೆ ಏನ್ ರಾಜಕಾರಣಿಗಳಿದ್ರಲ್ಲ, ಅರಸು ಅವರಾಗ್ಲಿ, ಅವ್ರು ಎಲ್ಲರೂ ಮುಂದುವರ್ಸ್ಕೊಂಡು, ಮೊಯ್ಲಿ ಅವರಾಗ್ಲಿ, ಎಲ್ಲರೂ ಮುಂದುವರ್ಸ್ಕೊಂಡು ಬಂದಿದ್ರೆ ಇವತ್ತು ಸಿದ್ದರಾಮಯ್ಯನು ಮುಖ್ಯಮಂತ್ರಿ ಆಗಿರ್ತಿರ್ಲಿಲ್ಲ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರ್ತಿರ್ಲಿಲ್ಲ, ಯಾರು ಇರ್ತಿರ್ಲಿಲ್ಲ. ಅವ್ರ ಮಕ್ಕಳೇ ಕೇವಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಆಗಿರ್ತಾ ಇದ್ರು. ಅವ್ರ ತ್ಯಾಗ ಬಲಿದಾನಗಳಿಂದ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನೇ ಸಿದ್ದರಾಮಯ್ಯನವರು ಕೂಡ ಕಲಿಬೇಕಾಗುತ್ತೆ. ನಾನು ಇದೇ ಕೊನೆಯದಲ್ಲ, ನನ್ನ ಜೀವನದಲ್ಲಿ ನಾನು ಹೋದ ನಂತರ ಕೂಡ ಜನ ನನ್ನನ್ನು 100 ವರ್ಷ 200 ವರ್ಷ ನನ್ನ ನೆನೆಸ್ಕೊಳ್ಬೇಕು ಅನ್ನೋಂತ ಕಾರ್ಯವನ್ನು ಇಂದಿನ ರಾಜಕಾರಣಿಗಳು ಮಾಡಬೇಕಾಗಿದೆ. JB ಪಾಟೀಲ್ ಹೇಳ್ತಾ ಇದ್ದೀನಿ ನಾನೇ. ನಿಮ್ಮ ಮಾತಿಗೆ ಫೈನಲ್ ನೋಟ್ ಕೊಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತು ಬಂತು ನನ್ಗೆ. ನಿಮ್ಮ ಮಾತಿಗೆ ಒಂದು ಪಾಯಿಂಟ್ ನ ಆಡ್ ಆನ್ ಮಾಡ್ತೀನಿ ನಾನು. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಗಮನಕ್ಕೆ ತೆಗೆದುಕೊಳ್ಳೋದಾದ್ರೆ ಕಳೆದ ಚುನಾವಣೆಯಲ್ಲಿ ನಾವು ಗಮನಿಸಬೇಕು, ಶಾಮನೂರು ಶಿವಶಂಕರಪ್ಪನವರು ಬಹಳ ದೊಡ್ಡ ಅಂತರದಿಂದ ಏನ್ ಗೆದ್ದವರು ಅಲ್ಲ ಅಂತ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಹಿಂದಿನ ಚುನಾವಣೆಗಳಲ್ಲಿ ಎಷ್ಟು ಅಂತರ ಅವರಿಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಜೊತೆಗೆ ಈಗ ಏನ್ ಬಾಗಲಕೋಟೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಏನ್ ಕೊಟ್ಟಿದ್ದಾರಲ್ಲ HY ಮೇಟಿ ಅವರು ಕೂಡ ಚರಂತಿ ಮಠ ಅವರು ಎದುರು ಗೆದ್ದಿರೋದು ಕೇವಲ 5800ರಿಂದ 6000 ಮತಗಳ ಅಂತರದಿಂದ ಅಷ್ಟೇ ಅನ್ನೋದನ್ನು ಕೂಡ ಗಮನಿಸಬೇಕು. ಈ ಎರಡೂ ಪಕ್ಷಗಳು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಕುಟುಂಬ ರಾಜಕಾರಣದಿಂದ ನಮ್ಗೆ ಏನ್ ಸೋಲಾಗ್ತಿದೆ ಅನ್ನೋದನ್ನ ಎರಡೂ ಪಕ್ಷಗಳು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಕುಟುಂಬ ರಾಜಕಾರಣವನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಶಿಕಾರಿಪುರದ ಚುನಾವಣೆಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 2023ರದ್ದು ವಿಜೇಂದ್ರ ಅವರು ನಿಂತರು, ಎಷ್ಟು ಅಂತರದಿಂದ ಗೆದ್ರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇವರ ರಾಜಕೀಯ ಒಳ ಒಪ್ಪಂದದಿಂದ ಕಾಂಗ್ರೆಸ್ ಇಂದ ಟಿಕೆಟ್ ಬಯಸ್ತಿದ್ದಂತಹ ಒಬ್ಬ ನಾಗರಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ವಿಜೇಂದ್ರನ್ಗೆ ಫೈಟ್ ಕೊಡ್ತಾರೆ ಅನ್ನೋದನ್ನ ಕೂಡ ಗಮನಿಸಬೇಕು. ಎಲ್ಲಿ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನ ಪುರಿತಾ ಇದೆ, ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣವನ್ನ ಪುರಿತಾ ಇದೆ, ಅಲ್ಲೆಲ್ಲ ಮತದಾರರಿಗೆ ಕೂಡ ಗೊತ್ತಾಗಿದೆ ಈ ಪಕ್ಷಗಳು ಕುಟುಂಬವನ್ನ ಪರಿತಾ ಇದೆ. ಕಾಂಗ್ರೆಸ್ ಮನಸ್ಸಿನಲ್ಲಿ ಒಂದು ಹಂತಕ್ಕೆ ಅರ್ಥ ಆಗಿರಬಹುದು, ಅಥವಾ ಅವರ ನಡುವೆ ಒಂದು ದ್ವಂದ್ವ ನಿಲುವು ಇರಬಹುದು. ಕುಟುಂಬ ರಾಜಕಾರಣಕ್ಕೆ ನಾವು ಯಾಕೆ ಕೊಡ್ತಾ ಇದ್ವಿ ಪದೇ ಪದೇ ಅನ್ನೋದಾಗಿ. ಈಗ ದಕ್ಷಿಣ ಕ್ಷೇತ್ರದಲ್ಲೇ ಗಮನಿಸೋದಾದ್ರೆ ಶಾಮನೂರು ಕುಟುಂಬ ಉದ್ಯಮ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ, ಅದನ್ನು ಕೂಡ ಅಲ್ಲಗಳೆಯುವುದಕ್ಕೆ ಆಗಲ್ಲ ಅನ್ನುವ ದೃಷ್ಟಿಯಲ್ಲಿ ಸಮರ್ಥಿಗೆ ಇವತ್ತು ಟಿಕೆಟ್ ಕೊಟ್ಟಿರಬಹುದು ಅಂತ ಅನ್ಸುತ್ತೆ. ಆಮೇಲೆ HY ಮೇಟಿ ಸಿದ್ದರಾಮಯ್ಯನವರ ಪರವಾಗಿದ್ದವರು, ಸಿದ್ದರಾಮಯ್ಯನವರ ಬಣದಲ್ಲಿದ್ದವರು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರ ಮಗನಿಗೆ ರಾಜಕೀಯ ವರ್ಚಸ್ಸು ಇಲ್ಲದೇ ಇದ್ರೂ ಕೂಡ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಇದನ್ನ ನಟರಾಜ್ ಗೌಡ್ರು ಕೂಡ ಒಪ್ತಾರೆ ಅಂತ ಅನ್ಸುತ್ತೆ. ಫೈನಲ್ ನೋಟ್ಗೆ ಬರೋದಾದ್ರೆ ನಟರಾಜ್ ಗೌಡ್ರ ಏನ್ ಹೇಳ್ತೀರಿ ಈ ಬೈ ಎಲೆಕ್ಷನ್ ಬಗ್ಗೆ ಅಂತ? ನೋಡಿ, ಬೈ ಎಲೆಕ್ಷನ್ ಈಗ ಮೂರು ಪ್ರಮುಖ ವಿಷಯಗಳಿದೆ ಇದರಲ್ಲಿ. ಒಂದು, ಅವ್ರ ಕುಟುಂಬದ ಮೇಲೆ ಇರ್ತಕ್ಕಂಥ ವಿಶ್ವಾಸಕ್ಕೆ, ಕಾರ್ಯಕರ್ತರ ಒತ್ತಡಕ್ಕೆ ಅವ್ರಿಗೆ ಖಂಡಿತವಾಗಿ ಟಿಕೆಟ್ ಸಿಕ್ಕಿದೆ. ಅದು ಒಂದು ಗೆಲುವಿಗೆ ಅನುಕೂಲ ಆಗುತ್ತೆ. ಎರಡನೇದು, ನಿರಂತರ ಸಂಘಟನೆ, ಮಾನ್ಯ DK ಶಿವಕುಮಾರ್ ಅವರ ನಿರಂತರ ಸಂಘಟನೆ ಮುಖಾಂತರ ಅಲ್ಲಿ ನಮಗೆ ಗೆಲುವಾಗುತ್ತೆ. ಮೂರನೇದು, ಮಾನ್ಯ ಸಿದ್ದರಾಮಯ್ಯನವರು ಅದ್ಭುತವಾದ ಆಡಳಿತವನ್ನ ಕೊಟ್ಟಿದ್ದಾರೆ, ಅದ್ಭುತ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆಗೆ ಅದ್ಭುತವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಬಜೆಟ್ ಕಾಪಿನಲ್ಲೂ ಅದು ಮೆನ್ಷನ್ ಇದೆ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಂದ ಜನಜೀವನ ಗುಣಮಟ್ಟ ಚೆನ್ನಾಗಿದೆ. ಹಾಗಾಗಿ ನಾವು ಅತ್ಯಧಿಕ ಮತಗಳ ಅಂತರದಿಂದ, ನಾವು 2023ರಲ್ಲಿ ಏನು ಮತಗಳು ತೆಗೆದುಕೊಂಡ್ವಿ ಅದಕ್ಕಿಂತ ಅತಿ ಹೆಚ್ಚಿನ ಅಂತರಗಳಿಂದ ಈಗ ಗೆಲ್ತೀವಿ. ಇದು 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎರಡೂ ಕ್ಷೇತ್ರಗಳಲ್ಲಿ ನಾವು ಏನೇ ಬಿಜೆಪಿ ಅವರು ಕೂಡ ಇದು ಕೂಡ 28ಕ್ಕೆ ದಿಕ್ಸೂಚಿ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ ಅಂತ. ಐ ಅಗ್ರಿ. ನಾನು ಅದ್ರ ಡಿಸ್ಪ್ಯೂಟ್ ಇಲ್ಲ, ಐ ಅಗ್ರಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರಬೇಕು, ಯಾವುದೇ ಉಪಚುನಾವಣೆಗಳು ಆಡಳಿತ ಪಕ್ಷದ ಪರವಾಗಿ ಇರ್ತವೆ. ಈ ಉಪಚುನಾವಣೆಗಳು ಆಡಳಿತ ಪಕ್ಷದ ಪರವಾಗಿ ಇದೆ. ಆಮೇಲೆ ಗ್ಯಾರಂಟಿ ಯೋಜನೆಗಳು, ನಾವು ಚನ್ನಪಟ್ಟಣ ಚುನಾವಣೆ ನಾವು ವಿಶ್ಲೇಷಣೆ ಮಾಡ್ತಾ ಇರ್ಬೇಕಾದ್ರೆ ಬರೀ 2000 3000 ಎಲ್ಲಾ ವಿಶ್ಲೇಷಕರು ಹೇಳಿದ್ರು ಬರೀ 2000 3000ರಲ್ಲಿ ಸೋಲು ಗೆಲುವಾಗುತ್ತೆ ಅಂತ. ಆದ್ರೂ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಅವರ ಹ್ಯಾಟ್ರಿಕ್ ಸೋಲು, 25,000 ಅಂತರಗಳಿಂದ ಸೋತರು. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ 25,000 ಮತಗಳ ಅಂತರದಿಂದ ಗೆದ್ರು ಚನ್ನಪಟ್ಟಣದಲ್ಲಿ. ಅದೇ ಒಂದು ದಿಕ್ಸೂಚಿ.
ನಮ್ಮ ಆಳ್ವಿಕೆಯನ್ನು ಜನ ಮೆಚ್ಚುತ್ತಾರೆ, ಗ್ಯಾರಂಟಿ ಯೋಜನೆಗಳ ಜನ ಮೆಚ್ಚಿದ್ದಾರೆ, ಸಿದ್ದರಾಮಯ್ಯನವರನ್ನ ಡಿ ಕೆ ಶಿವಕುಮಾರ್ ಮೆಚ್ಚಿದ್ದಾರೆ. ಹಾಗಾಗಿ ಇದು ಕೂಡ ಅತ್ಯಂತ ಮತಗಳ ಅಂತರದಲ್ಲಿ ಗೆಲ್ತೀವಿ. 28ರ ದಿಕ್ಸೂಚಿ ಆಗುತ್ತೆ. ಖಂಡಿತವಾಗಿ ಒಂದು ಸಕಾರಾತ್ಮಕವಾದ ಚುನಾವಣೆ ನಾವು ಮಾಡ್ತೀವಿ. ನೆಗೆಟಿವ್ ಕ್ಯಾಂಪೇನ್ ನಮ್ದು ಇಲ್ವೇ ಇಲ್ಲ. ಬಿಜೆಪಿಯವರು ಕೂಡ ಒಂದು ದುರ್ಬಲ ಕ್ಯಾಂಡಿಡೇಟ್ ಬದಲಾಗಿ ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬೋದಾಗಿತ್ತು, ಪೈಪೋಟಿ ಇರ್ಬೋದಾಯ್ತು. ಈಗ ನನ್ನ ಪೈಪೋಟಿ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಗೆಲುವು ನಿರಾಯಾಸವಾಗಿ ಅತ್ಯಧಿಕ ಮತಗಳ ಅಂತರದಲ್ಲಿ ಗೆಲ್ತೀವಿ. ಓಕೆ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಜಿ ಬಿ ಪಾಟೀಲ್ ಕೊನೆಯ ಒಂದು ಮಾತು ಸಂಕ್ಷಿಪ್ತವಾಗಿ ಹೇಳಿ ಈ ಸಂಬಂಧಪಟ್ಟ ಹಾಗೆ ಅಂತ. ಇದೆಲ್ಲ ಏನ್ ಮಾತಾಡಿದ್ರು ಕೂಡ ಇದು ಎಲ್ಲ ಪಕ್ಷಗಳು ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಮೂರು ಪ್ರಮುಖ ಪಕ್ಷಗಳು ಕುಟುಂಬ ರಾಜಕಾರಣಕ್ಕಾಗಿ ಸೇರ್ಪಡೆಯಾಗಿದ್ದಾವೆ. ದೇವೇಗೌಡರಾಗ್ಲಿ, ಇವತ್ತು ಸಿದ್ದರಾಮಯ್ಯನವರಾಗಲಿ, ಅಥವಾ ಇವತ್ತು ಯಡಿಯೂರಪ್ಪನವರಾಗ್ಲಿ, ಎಲ್ಲಾ ಪಕ್ಷಗಳು ಕುಟುಂಬ ರಾಜಕೀಯ ಶರಣಾಗತರಾಗಿ ಕಾರ್ಯಕರ್ತರು ಮರಿತಾ ಇದ್ದಾರೆ. ಇದರ ಫಲನವನ್ನು ಇದೇ ಚುನಾವಣೆಯಲ್ಲಿನೂ ಅನುಭವಿಸಬಹುದು. ಎರಡೂ ಪಕ್ಷಗಳು ಕೂಡ ಇದನ್ನ ಈ ಚುನಾವಣೆಯಲ್ಲಿ ಯಾರು ಗೆದ್ರು ಕೂಡ ಅದು ಗೆಲುವಲ್ಲ. ಬೈ ಚಾನ್ಸ್ ಕಾಂಗ್ರೆಸ್ ಗೆದ್ರು ಕೂಡ ಅದು ಗೆಲುವಲ್ಲ. ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಾವು ಗೆದ್ದಿದೀವಿ? ಹಣ ಹೆಂಡ ಉಳಿದೆಲ್ಲವನ್ನು ಹಂಚಿ ನಾವು ಗೆದಿಬೇಕಾದ್ರೆ ನಾವು ಮಾಡಿರುವಂತ ಇಷ್ಟೆಲ್ಲ ಕೆಲಸ ಯಾಕೆ ಮಾಡ್ಬೇಕು? ನೀವೆಲ್ಲ ಬೆಳಗಿನಿಂದ ಸಂಜೆವರೆಗೆ ಯಾಕೆ ದುಡಿಬೇಕು? ಇಷ್ಟೆಲ್ಲ ಭಾಗ್ಯಗಳನ್ನ ಯಾವ್ದಕ್ ಕೊಡ್ಬೇಕು? ಹೆಣ್ಮಕ್ಳಿಗೆ ಫ್ರೀ ಟ್ರಾವೆಲ್, ಇವೆಲ್ಲ 108 ಭಾಗ್ಯಗಳನ್ನು ಕೊಟ್ಟಿದಿರಲ್ಲ. ಒಂದು ಅಭಿವೃದ್ಧಿಯನ್ನು ಹೊರತುಪಡಿಸಿ ಈ ಭಾಗ್ಯಗಳನ್ನು ಕೊಟ್ಟಿದ್ದೀರಿ. ಇಷ್ಟೆಲ್ಲ ಆಗಿ ಕೂಡ ನೀವು ಕುಟುಂಬ ರಾಜಕಾರಣಕ್ಕೆ ಬೆನ್ನ ಹತ್ತಿರಿ ಅಂದ್ರೆ ನೀವು ಜನ ಯಾವ ರೀತಿಯಾಗಿ ನಿಮ್ಮನ್ನು ನಂಬಬೇಕು ಅಂತ. ಇದರಿಂದ ಜನ ದಂಗೆ ಏಳುವಂತ ಪರಿಸ್ಥಿತಿ ಬರುತ್ತೆ. ಅಲ್ಲಿ ನನ್ನ ಲೆಕ್ಕದಲ್ಲಿ ಅಲ್ಲಿ ದಾವಣಗೆರೆಯಲ್ಲಿ ಆ ಕಾಂಗ್ರೆಸ್ಸಿನ ವಿರೋಧವಾಗಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಫೈಟ್ ಮಾಡ್ತಾರೆ. ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ನಮ್ ನಟರಾಜ್ ಗೌಡ್ರು ಅವ್ರ ಪ್ರವರ್ತಕರು ಅವ್ರು ಹಾಗೆ ಹೇಳಲೇಬೇಕಾಗತ್ತೆ, ಹೇಳ್ತಾರೆ. ಇನ್ನೊಬ್ರು ನಮ್ಮ ಸ್ನೇಹಿತರಾದ ಅವರು ಹೇಳ್ತಾರೆ ನನ್ನ ಪಕ್ಷ ಗೆದ್ದಿತ್ತು ಅಂತ ಹೇಳಿ. ಆದ್ರೆ ಇವರಿಬ್ಬರಿಗೂ ಕೂಡ ಅಲ್ಲಿರುವಂತ ಸರಿಯಾದ ಪರಿಸ್ಥಿತಿ ಅರ್ಥ ಇಲ್ಲ. ಬೈ ಚಾನ್ಸ್ ಗೆದ್ರು ಕೂಡ ಗಿಮಿಕ್ ದಿಂದ ಮಾತ್ರ ಗೆಲ್ಬಹುದು, ಹೊರತಾಗಿ ನಿಜ ಚುನಾವಣೆ ಆಗ್ಲಕ್ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಬಹುಶಃ ದಂಗೆ ಏಳುವ ಸ್ವರೂಪ ಬದಲಾಗಿದೆ ಅಂತ ಅನ್ಸುತ್ತೆ. ಮತದಾನದ ಮುಖೇನವಾಗಿ ದಂಗೆ ಏಳುವಂತ ಕೆಲಸ ಮಾಡ್ತಾರೆ ಮತದಾರರು ಅನ್ನೋದಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಬೈ ಎಲೆಕ್ಷನ್ ಬಗ್ಗೆ ಒಂದಿಷ್ಟು ಚರ್ಚೆಯಲ್ಲಿ ಭಾಗಿಯಾಗಿರೋದಕ್ಕೆ ಜಿ ಬಿ ಪಾಟೀಲ್ ತಮಗೆ ಧನ್ಯವಾದಗಳು. ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನ, ಪಕ್ಷದ ಒಲವು ನಿಲುವನ್ನ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಈದಿನ.com ನ ವಿಶೇಷ ಮುಖಾಮುಖಿ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.